ನಮಸ್ಕಾರ ಎಲ್ಲರಿಗೂ. ಅದು ನನ್ನ ದೇಹ ಬಿಟ್ಟು ಹೋಗುತ್ತದೆ, ಹೋಗಿ ಇಡೀ ವಿಶ್ವ ತುಂಬೆಲ್ಲ ಪಸರಿಸುತ್ತದೆ. ಅದು ಅಲ್ಲಿ ಹೋಗಿ ಪಸರಿಸಿ ಅಲ್ಲೇ ಇರದೆ ಮತ್ತೆ ಅದು ತನ್ನ ಮೂಲಕ್ಕೆ ಹುಡುಕಿಕೊಂಡು ಬರುತ್ತದೆ, ಮತ್ತೆ ಅದು ನನ್ನಲ್ಲಿ ಬಂದು ಸೇರುತ್ತದೆ. ಏನದು ಏನದು ಹೌದು, ನಾವು ಎಷ್ಟೋ ಸಲ ಕೆಲವೊಂದು ಸಲ ಇಮ್ಯಾಜಿನೇಷನ್ ಮಾಡುವಾಗ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿ ಗಮನಿಸಕ್ಕೆ ಹೋಗಲ್ಲ. ನನಗೆ ಏನಾಯಿತು ಅಂಥೇಳಿ ಅದನ್ನ ಮಾಡುವಾಗ ಏನಾಯಿತು ಅಂತ ಗಮನಿಸಕ್ಕೆ ಹೋಗಲ್ಲ. ಅದರಿಂದ ಏನಾಗುತ್ತೆ ಅಂತ ಹೊರಗಡೆ ನಾವು ನೋಡಕ್ಕೆ ಹೋಗ್ತೀವಿ, ಏನೋ ಸೂಚನೆಗಳನ್ನು. ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಗೋಡಾರ್ಡ್ ಹೇಳಿರ್ತಕ್ಕಂಥ ದ ಎಟರ್ನಲ್ ಬಾಡಿ ಅಥವಾ ದ ಡಿವೈನ್ ಬಾಡಿ ಅಂತ ಅವ್ರದ್ದು ಒಂದು 1970 ಒಂದು ಲೆಕ್ಚರ್ ಇತ್ತು. ಅದರಲ್ಲಿ ಅವರು ಸಮಥಿಂಗ್ ಗೋಸ್ ಔಟ್ ಆಫ್ ದ ಬಾಡಿ ಅಥವಾ ಇದು ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಇಮ್ಯಾಜಿನೇಷನ್ ಮಾಡುವಾಗ, ಅಂದರೆ ನಮ್ಮ ಗೋಲ್ಸ್ಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಸಬ್ಕಾನ್ಷಿಯಸ್ಲಿ ಏನೂ ನಮ್ಮ ದೇಹ ಬಿಟ್ಟು ಹೋಗುತ್ತೆ, ಸಮಥಿಂಗ್ ಗೋಸ್ ಔಟ್ ಆಫ್ ಯುವರ್ ಬಾಡಿ ಅಂತ ಹೇಳಿ ಅವರು ಆ ಲೆಕ್ಚರನ್ನು ಕೊಟ್ಟಿದ್ರು. ಈ ಒಂದು ವಿಡಿಯೋದಲ್ಲಿ ನಾನು ಅದು ಏನು ಅದು ಎಕ್ಸಾಕ್ಟ್ಲಿ ಹೋಗೋದು, ಅದೇನೋ ಒಂದು ದೆವ್ವನ ಭೂತನ ಅದೇನೋ ಬಾಡಿ ಬಿಟ್ಟು ಹೋಗೋದಂತ ಏನೋ ಭಾಳ ವಿಚಿತ್ರವಾಗಿದೆಯಲ್ಲ ಈ ಒಂದು ಸೆಂಟೆನ್ಸ್, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ನೆವಿಲ್ ಅವರು ಹೇಳಿರ್ತಕ್ಕಂಥ ಅದರ ಹಿಂದಿನ ತಾತ್ಪರ್ಯ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾವು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದೇ ಒಂದು ಲೆಕ್ಚರಲ್ಲಿ ಅವರು ಹೇಳಿರ್ತಕ್ಕಂಥ ಅವರ ಜೀವನದಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಇಲ್ಲಿ ನಾವು ನೆನೆಸ್ಕೋಬಹುದು. ಅದೇನು ಅಂತಂದರೆ, ಒಂದು ಸಲ ಹೀಗೆ ನೆವಿಲ್ ಅವರು ಅವರ ವೈಫ್ ಜೊತೆ ಕ್ಯಾಲಿಫೋರ್ನಿಯಾದಲ್ಲಿ ಬೆವರ್ಲಿ ಹಿಲ್ಸ್ ಅಂತ ಒಂದು ಜಾಗ ಇದೆಯಲ್ಲ, ಅಲ್ಲಿ ಒಂದು ಹೋಟೆಲಿಗೆ ಹೋಗಿರ್ತಾರೆ. ಅಲ್ಲಿ ಒಂದು ರಾತ್ರಿ ಅಲ್ಲೇ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ. ಸೊ ಆ ಥರ ಹೋಟೆಲಿಗೆ ಹೋದಾಗ, ಹೋಟೆಲಿನ ರೂಮಲ್ಲಿ ಹೋದಾಗ ಡಬಲ್ ಬೆಡ್ ಇರುತ್ತೆ, ಅಲ್ಲಿ ರಾತ್ರಿ ಆಗಿರುತ್ತೆ, ಮಲಗಿರ್ತಾರೆ ಇಬ್ಬರು, ಪಕ್ಕಕ್ಕೆ ಅವ್ರ ವೈಫ್ ಇರ್ತಾರೆ. ಸೊ 2 ಜನ ಇರೋದು, ಅವ್ರ ಫಿಸಿಕಲ್ ಬಾಡಿ ಆ ಹೋಟೆಲಲ್ಲೇ ಇದೆ. ಇದು ಅವರೇ ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಒಂದು ಘಟನೆ, ಅವ್ರಿಗೆ ಆಗಿರ್ತಕ್ಕಂಥದ್ದು. ಆ ಹೋಟೆಲಲ್ಲಿ ರಾತ್ರಿ ಮಲಗಿರ್ತಾರೆ, ಲೈಟ್ ಆಫ್ ಆಗಿರುತ್ತೆ, ಡಿಮ್ ಆಗಿ ಆ ಹೋಟೆಲಿನಲ್ಲೇ ಕಟ್ಟಿಗೆ ಶೆಲ್ಫ್ ಇರ್ತಾವಲ್ಲ, ಆಮೇಲೆ ಡೆಕೋರೇಷನ್ ಮಾಡಿರೋದು ಏನೇನೋ ಫ್ಲವರ್ ವೇಸ್ ಆ ಥರ ಎಲ್ಲ ಇಟ್ಟಿರ್ತಾರಲ್ಲ ಹೋಟೆಲಲ್ಲಿ, ಹಾಗೆ ಕಾಣ್ತಾ ಇರುತ್ತೆ. ಆಮೇಲೆ ದೊಡ್ಡದಾದ ಕಿಟಕಿ ಇರುತ್ತೆ, ಕರ್ಟನ್ ಓಪನ್ ಮಾಡಿರ್ತಾರೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ ಹೊರಗಡೆ ಸಿಟಿ ಇರೋದು ಎಲ್ಲ. ಆವಾಗ ಇವರಿಗೆ ಒಂದು ಏನೋ ಇಂಟೆನ್ಷನ್ ಬರುತ್ತೆ. ಅದು ಏನು ಅಂತಂದರೆ, ನಾನು ಬರೀ ಈ ಬಾಡಿ ಅಷ್ಟೇನಾ, ನಾನು ಅಂತಂದರೆ ಬರೀ ಈ ಫಿಸಿಕಲ್ ಬಾಡಿನ, ಈ ನೆವಿಲ್ ಅಂತ ಹೇಳಿದ್ರೆ ಇದು ಜಸ್ಟ್ ಬಾಡಿನ ಇದು, ಅಥವಾ ಏನಾದರೂ ಎಕ್ಸ್ಟ್ರಾ ಇದೀನಾ, ನನ್ನೊಳಗಡೆ ಏನಾದರೂ ಎಕ್ಸ್ಟ್ರಾ ಇದೆಯಾ ಅಂತ ಚೆಕ್ ಮಾಡಬೇಕು ಅಂತ ಅವರಿಗೆ ಮನಸ್ಸಿಗೆ ಬರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಕಣ್ಣು ಮುಚ್ಚಿರ್ತಾರೆ, ಮೊದಲು ಅಬ್ಸರ್ವ್ ಮಾಡ್ತಾರೆ ಪಕ್ಕಕ್ಕೆ ಏನಿದೆ ಅಂತ. ಈ ಸುತ್ತಲೂ ಡಿಮ್ ಆಗಿರ್ತಕ್ಕಂಥ ಲೈಟು, ಅಲ್ಲಿರ್ತಕ್ಕಂಥ ಆ ಒಂದು ಫ್ಲವರ್ದು ಚಿತ್ರಗಳು, ಈ ಕಡೆ ಕರ್ಟನ್ನು, ಕಿಟಕಿ ಎಲ್ಲ ನೋಡ್ತಾರೆ. ಆಮೇಲೆ ನಿಧಾನಕ್ಕೆ ಡ್ರಿಫ್ಟ್ ಆಗ್ತಾ 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 ಕಣ್ಣು ಮುಚ್ತಾರೆ. ಕಣ್ಣು ಮುಚ್ಚಿ ಇಮ್ಯಾಜಿನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇಲ್ಲೇ ಮಲಗಿದ್ದೀನಿ, ಇದು ನನ್ನ ಬಾಡಿ, ನನಗೆ ಗೊತ್ತಿದೆ, ನಾನು ಇವಾಗ ಎಚ್ಚರ ಇದ್ದೀನಿ, ನಾನು ಇನ್ನೂ ಮಲಗಿಲ್ಲ, ಇನ್ನೇನು ಮಲಗಬೇಕು. ಅವಾಗ ನಾನು ಇನ್ನೂ ಮಲಗಿಲ್ಲ, ಎಚ್ಚರ ಇದ್ದೀನಿ, ನಾನು ನೆವಿಲ್ ಅಂತ ನಂಗೆ ಗೊತ್ತಿದೆ, ನನಗೆ ಬಾಡಿ ಇದೆ. ಇವಾಗ ನಾನು ಇದು ಅಲ್ಲ ಅಂತ ಅಂದ್ಕೊಳ್ತೀನಿ, ಏನಾಗುತ್ತೆ ನೋಡೋಣ ಅಂತ. ಏನು ನಾನು ಅಬ್ಸರ್ವ್ ಮಾಡ್ತೀನಿ, ನನ್ನ ಬಾಡಿ ಇದು ಅಲ್ಲ ಅಂತ ಅಂದ್ಕೊಂಡು ಏನಾಗುತ್ತೆ ನೋಡೋಣ ಅಂತ ಮೆಲ್ಲಕ್ಕೆ ಅವರ ದೇಹದಿಂದ ಎದ್ದೇಳ್ತಾರೆ. ಇದು ಡ್ರೀಮ್ ಸ್ಟೇಟಲ್ಲಿ ಹೋದಾಗ, ಅಲ್ಲಿ ತನಕ ಮಲಗೋ ಸ್ಟೇಟಲ್ಲಿ ಇದ್ರು, ಇವಾಗ ಮಲಗಿದ್ದಾರೆ. ಸೊ ಇವಾಗ ಡ್ರೀಮ್ ಸ್ಟೇಟಲ್ಲಿ ಹೋದರು, ಅಂದರೆ ವಿಜುವಲ್ ಸ್ಟೇಟಲ್ಲಿ ಹೋದ್ರು ಅವರು. ಆವಾಗ ಏನು ಮಾಡ್ತಾರೆ, ಎದ್ದೇಳ್ತಾರೆ ಆ ಒಂದು ಬೆಡ್ಡಿಂದ, ಫಿಸಿಕಲ್ ಬಾಡಿ ಅಲ್ಲ, ಅವರ ಇಮ್ಯಾಜಿನೇಷನಲ್ಲಿ, ಇದು ಅವರ ಅನುಭವ. ಎದ್ದೇಳ್ತಾರೆ, ಎದ್ದುಬಿಟ್ಟು ಹಾಗೆ ಮೆಲ್ಲಕ್ಕೆ ಬಾಗಿಲ ಹತ್ರ ಹೋಗ್ತಾರೆ, ಡೋರ್ ಹತ್ರ, ಮೇನ್ ಡೋರ್ ಇರುತ್ತಲ್ಲ ಬೆಡ್ರೂಮಿಂದ, ಅಲ್ಲಿ ಅದನ್ನು ತೆಗೆದು ಹೊರಗೆ ಹೋಗ್ತಾರೆ. ಹಾಲ್ವೇ ಇರುತ್ತೆ, ತುಂಬ ಕತ್ಲಿರುತ್ತೆ, ಆ ಕಡೆ ಈ ಕಡೆ ಉದ್ದಕ್ಕೆ ಹೋಟೆಲ್ ಸ್ವೀಟಲ್ಲಿ ಇರ್ತಾವಲ್ಲ ಆ ಥರ ದೊಡ್ಡ ಉದ್ದ ಹಾಲ್ವೇ, ಒಂದು ಕಾರ್ಪೆಟ್ ಇರುತ್ತೆ, ಆ ಕಡೆ ಲೈಟ್ಸ್ ಎಲ್ಲ ಇರ್ತವೆ. ಕಾರ್ನರಲ್ಲಿ ಹಿಂಗೆ ಮೆಟ್ಲಿರುತ್ತೆ ಕೆಳಗಡೆ ಹೋಗೋಕ್ಕೆ, ಇವ್ರ ಕೆಲವೊಂದು ಫ್ಲೋರ್ಸಲ್ಲಿ ಇರ್ತಾರೆ. ಆ ಹಾಲ್ವೇದಲ್ಲಿ ಲೈಟ್ ಹಾಕ್ತಾರೆ ಇವರು. ಅವಾಗ ಒಂದು ಸಲ ಈ ರೂಮ್ ಕಡೆ ಹಿಂದೆ ತಿರುಗಿ ನೋಡ್ತಾರೆ. ನಾನು ಇಷ್ಟು ಹೊತ್ತು ನೆವಿಲ್ ಹಾಕಿ ಮಲಗಿದ್ದೆ ಆ ಬೆಡ್ ಮೇಲೆ, ನನ್ನ ಪಕ್ಕ ನನ್ನ ಹೆಂಡತಿ ಮಲಗಿದ್ಲು, ನಾನು ಇವಾಗ ಹೊರಗಡೆ ಬಂದಿದ್ದೀನಿ, ಏನಿದು, ಏನು ಬಂದಿರೋದು, ಏನಿದು ಔಟ್ ಆಫ್ ದ ಬಾಡಿ ಏನೋ ಬಂದಿದೆಯಲ್ಲ, ಇದು ಏನಂತ ಕರೆಯೋಣ ಇದಕ್ಕೆ, ಯಾಕಂದರೆ ಇದು ಕೂಡ ರಿಯಲ್ ಅನಿಸ್ತಾ ಇದೆ. ಯಾಕಂದರೆ ನಾನು ನಡೀತಾ ಇದ್ದೀನಿ, ನನಗೆ ಕಾರ್ಪೆಟ್ ಮೇಲೆ ನಡೀತಕ್ಕಂಥ ಅನುಭವ ಆಗ್ತಾ ಇದೆ, ನನಗೆ ಕೈ ಆ ಗೋಡೆ ಮುಟ್ತಾ ಇದ್ದೀನಿ, ಆ ಗೋಡೆ ಮುಟ್ಟಿದಂಥ ಅನುಭವ ಆಗ್ತಾ ಇದೆ. ಆಯಿತು ಅಂತ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಇಬ್ಬರು ಲೇಡೀಸ್ ಬರ್ತಾ ಇರ್ತಾರೆ. ಈ ನೆವಿಲ್ ಹಿಂಗೆ ಹೋಗ್ತಿರ್ತಾರೆ, ಕೈಯೆಲ್ಲ ಮುಟ್ಕೊಂತಾರೆ, ಫುಲ್ಲು ಸಾಲಿಡ್ ಥರ ಅನ್ನಿಸ್ತಾ ಇರುತ್ತೆ. ಅದೇನು ಗೋಡೆ ಮುಟ್ಟಿದ ತಕ್ಷಣ ಹಾಗೆ ಒಳಗೆ ಹೋಗ್ಬಿಡೋದಿಲ್ಲ, ಆ ದೆವ್ವದ ಥರ, ಟ್ರಾನ್ಸ್ಪರೆಂಟ್ ಥರ, ಗೋಡೆ ಮುಟ್ಟಿದ ಗೋಡೆ ಥರನೇ ಅನ್ನಿಸ್ತಾ ಇರುತ್ತೆ. ಆದರೆ ಇದು ಅವರು ಇಮ್ಯಾಜಿನೇಷನ್ ಮಾಡ್ತೀವಿ ಅಂತ ಅವರಿಗೆ ಗೊತ್ತು.
ಆದರೂ ಯಾಕೆ ಇದು ರಿಯಲ್ ಅನ್ನಿಸ್ತಾ ಇದೆ ಅನ್ನೋದು ಅವ್ರ ಕನ್ಫ್ಯೂಷನ್ನು. ಅದು ಒಂಥರ ವಿಚಿತ್ರವಾಗಿ ಅನಿಸ್ಬೇಕಾಗಿತ್ತು, ಡ್ರೀಮ್ ಅಂತ ಅನಿಸ್ಬೇಕಾಗಿತ್ತು. ಬಟ್ ಇದು ಡ್ರೀಮ್ ಅಂತ ಅನಿಸ್ತಾನೆ ಇಲ್ಲ ಇವರಿಗೆ. ಎದುರಿಗೆ ಇಬ್ಬರು ಹುಡುಗಿ ಬರ್ತಾರೆ, ಲೇಡೀಸ್. ಅವಾಗ ಇವರು ನೋಡಿ ಹಿಂಗೆ ಶೇರ್ ಮಾಡ್ತಾ ಇರ್ತಾರೆ. ನೆವಿಲ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಲೇಡೀಸ್ ದಿಸ್ ಇಸ್ ಎ ಡ್ರೀಮ್ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಇವನು ಯಾರೋ ಒಬ್ಬ ವಿಚಿತ್ರ ವ್ಯಕ್ತಿ ನಮ್ಮನ್ನು ಕಾಟ ಕೊಡಕ್ಕೆ ಬರ್ತಾನೆ ಅಂಥೇಳಿ ಅವರು ಹಿಂಗೆ ಬರ್ತಿರೋ ವಾಪಸ್ ಆ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ, ಬೇಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನೆವಿಲ್ ಅವ್ರು ಹಿಂದೆನೇ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ನಾನು ಹೇಳ್ತಿರೋದು, ನಾನು ತಮಾಷೆ ಮಾಡ್ತಿಲ್ಲ, ದಿಸ್ ಇಸ್ ಎ ಡ್ರೀಮ್ ಅಂತ. ಆದರೂ ನಿಜ ಅನಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಇದು ಅಂತ. ಆಮೇಲೆ ಅಲ್ಲಿ ಒಂದು ಗೋಡೆಯ ಚಿತ್ರ ನೋಡ್ತಾರೆ. ಆ ಚಿತ್ರ ಎಲ್ಲೋ ಅವ್ರ ಫ್ರೆಂಡಿನ ಮನೆಯಲ್ಲಿ ನೋಡಿದ್ದು, ಅದು ಇಲ್ಲ ಹಾಕಿದೆ ನೋಡಿ. ನಾನು ಹೇಳಿಲ್ವಾ ಇದು ಡ್ರೀಮ್. ಇದು ಈ ಹೋಟೆಲೆಲ್ಲ ಅವ್ನ ಚಿತ್ರ ಬರೋಕ್ಕೆ ಸಾಧ್ಯ ಇಲ್ಲ, ನಾನು ನೋಡಿದ್ದು ಅವನ ಮನೆಯಲ್ಲಿ. ಲೇಡೀಸ್ ದಿಸ್ ಇಸ್ ಎ ಡ್ರೀಮ್ ಅಂತ ಅವ್ರು ಹಿಂದೆ ಹೋಗ್ತಾರೆ. ಅವಾಗ ಅವ್ರು ಹಿಂಗೆ ಪ್ಯಾರಲ್ಲ ಹೋಗ್ತಿದ್ದವರು ಒಬ್ರಿಗಿಂತ ಒಬ್ರು ಮುಂದೆ ಹಿಂಗೆ ಬಂದ್ಬಿಟ್ಟು ಬೇಗ ಇಳಿದು ಹೋಗ್ತಾರೆ ಸ್ಟೇರ್ ಹತ್ರ, ಇವನೇನೋ ಮಾಡ್ತಾನೆ ನಮ್ಮನ್ನ ಅಂತ. ಆಮೇಲೆ ಅವರಿಗೆ ವಿಚಿತ್ರವಾದ ಅನುಭವ ಈ ಥರ ಆದಮೇಲೆ ಯಾಕೆ ಹಿಂಗೆ ಜನ ಹಿಂಗೆ ಮಾಡ್ತಾರೆ, ಯಾಕೆ ನಾನು ಹೇಳಿದ್ದವ್ರು ನಂಬ್ತಾ ಇಲ್ಲ ಇದು ಡ್ರೀಮ್ ಅಂದಮೇಲೆ ಮತ್ತೆ ವಾಪಸ್ ಹೋಗೋಣ, ನಾ ಎಲ್ಲಿದ್ದೇನೋ ಅಲ್ಲಿ ಹೋಗೋಣ ಅಂತ ಅವಾಗ ಕಣ್ಣು ಮುಚ್ತಾರೆ. ಆ ಒಂದು ಡ್ರೀಮ್ ಆಗುವಾಗ ಆ ಒಂದು ಸ್ಟೇಟಲ್ಲಿ ಕಣ್ಣು ಮುಚ್ತಾರೆ. ಕಣ್ಣು ಮುಚ್ಚಿದಾಗ ಕಣ್ಣು ತೆಗಿತಾರೆ, ಅವ್ರು ಬೆಡ್ ಮೇಲೆ ಇರಲ್ಲ, ಮತ್ತೆ ಅಲ್ಲೇ ಇರ್ತಾರೆ, ಅದೇ ಹಾಲ್ವೆಯಲ್ಲಿ. ಅದು ಎಲ್ಲಿ ಕಾರ್ಪೆಟ್ ಇದೆ ಅದೇ ಹಾಲ್ವೆಯಲ್ಲಿ. ಒಂಥರ ನೀವು ಈ ದ ಶೈನಿಂಗ್ ಅಂತ ಒಂದು ದೆವ್ವದ ಮೂವಿ ಇದೆ, ದೆವ್ವದಲ್ಲ, ಒಂದು ವಿಚಿತ್ರ ಸೈಕೋ ಮೂವಿ ಅದು. ಅದನ್ನು ನೀವು ನೋಡಿದರೆ ಅದರೊಬ್ಬ ಸಣ್ಣ ಹುಡುಗ ಉದ್ದನ ಹೋಟೆಲ್ ಹಾಲ್ವೇದಲ್ಲಿ ಹೀಗೆ ಸೈಕಲ್ ತುಳಿತಾ ಬರ್ತಿರ್ತಾನೆ. ಅದು ಎಂಡೇ ಆಗಲ್ಲ, ಇಬ್ಬರು ವಿಚಿತ್ರ ಹುಡುಗಿ ಬರ್ತಿರ್ತಾರೆ ಎದುರಿಗೆ, ಅಲ್ಲಿನೋ ರಕ್ತ ಕಾಣ್ತಾ ಇರುತ್ತೆ. ಸೊ ಆ ಥರ ಒಂದು ವಿಷನ್. ಓಕೆ, ನಾನೀಗ ಡ್ರೀಮಲ್ಲಿ ಸಿಕ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತು, ಅವ್ರ ಫಿಸಿಕಲ್ ಬಾಡಿಗೆ ಗೊತ್ತು ನಾನು ಡ್ರೀಮಲ್ಲಿ ಸಿಕ್ಕೊಂಡಿದ್ದೀನಿ ಅಂತ. ನಾನು ಡ್ರೀಮಲ್ಲಿ ಸಿಕ್ಕೊಂಡಿದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ನಾನು ಬೆಡ್ ಮೇಲೆ ಇರಬೇಕಾಗಿತ್ತು, ಯಾಕೆ ನಾನು ಮತ್ತೆ ಡ್ರೀಮಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀನಿ, ನಾನು ವಾಪಸ್ ಹೋಗ್ತೀನೋ ಇಲ್ಲ ಅಂತ ಹೆದರಿಕೆ ಆಗ್ಬಿಡುತ್ತೆ. ಅವಾಗ ಮನಸ್ಸಲ್ಲಿ ಅವರಿಗೆಲ್ಲ ವಿಚಿತ್ರ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಏನಾದರೂ ಆ ಬಾಡಿ ಹತ್ರ ಹೋಗಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಆದ ತಕ್ಷಣ ನಾನು ರಾತ್ರಿ ಮಲಗಿದ್ದೆ, ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ನನಗೇನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದೆ ನಾನು ಅಂತ ಅನ್ಕೊಳ್ತೇನೆ. ನಾನು ಹೇಳ್ತೀನಿ ಹಿಂಗೇನಾದರೂ ಆಗ್ಬಿಡ್ತು ಅಂತಂದರೆ, ನನ್ನ ಡಾಟರ್ ಇದ್ದಾಳೆ, ಅವಳಿಗೆ ನಾನು ಕಾಲೇಜ್ ಸೇರಿಸೋ ಪ್ರೊವಿಷನ್ ಮಾಡಿಲ್ಲ, ಅದನ್ನು ಮಾಡ್ಸೋಕ್ಕಾಗಲ್ಲ, ನಾನು ಹೋಗಲೇಬೇಕು, ಹೆಂಗಾದ್ರೂ ಮಾಡಿ ಟ್ರೈ ಮಾಡಬೇಕು. ಆದರೆ ಈ ಒಂದು ಡ್ರೀಮು ತುಂಬ ರಿಯಲ್ ಅನಿಸ್ತಾ ಇದೆ ನನಗೆ, ಇದು ನನಗೆ ಸುಳ್ಳು ಅನಿಸ್ತಾನೇ ಇಲ್ಲ. ನನಗೇನು ಅನಿಸುತ್ತೆ ಅಂತಂದರೆ, ನಾನು ಇದೇ ಜಗತ್ತಿನಲ್ಲಿ ಇವಾಗ ಏನು ಡ್ರೀಮ್ ಸ್ಟೇಟ್ ಇದೆಯಲ್ಲ, ಇದೇ ಜಗತ್ತಿನಲ್ಲಿ ಸ್ವಲ್ಪ ಹಾಗೆ ಹೊರಗೆ ಹೋದರೆ, ನನ್ನ ರೂಮ್ ಹತ್ರ ಹೋದರೆ ಅಲ್ಲಿ ನಾನು ಹೋಗ್ಬೋದು. ಆದರೆ ಅಲ್ಲಿ ನನ್ನ ಬಾಡಿ ಇರುತ್ತೆ, ನನಗೆ ಕನ್ಫ್ಯೂಸ್ ಆಗುತ್ತೆ, ಇದು ಯಾವುದು ಹಂಗಂದರೆ ನನ್ನ ಬಾಡಿ ಯಾವುದು ಅಂತ. ಆದರೂ ಅವರು ಕಷ್ಟಪಟ್ಟು ಈ ಥರ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಯಾವ ಒಂದು ಇಮ್ಯಾಜಿನೇಷನಿಂದ ಈ ಒಂದು ಜಗತ್ತಿಗೆ ಬಂದೆ, ಇವಾಗ ದಿಸ್ ಶುಡ್ ಬಿ ರಿವರ್ಸಿಬಲ್. ಅದು ಅಲ್ಲಿಂದ ಇಲ್ಲಿ ಬರೋದಾಗಿದ್ರೆ ಇಲ್ಲಿಂದನೂ ಅಲ್ಲಿ ಹೋಗೋದು ಸಾಧ್ಯ ಇರ್ಬೋದು ಅಂತೇಳಿ ಅವಾಗ ಏನು ಮಾಡ್ತಾರೆ, ನನ್ನ ತಲೆ ಹತ್ತಿರ ಒಂದು ಪಿಲ್ಲೋ ಇದೆ ಅಂತೇಳಿ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ರೀಮ್ ಸ್ಟೇಟಲ್ಲಿ ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮೊದಲೇ ಇಮ್ಯಾಜಿನೇಷನ್ ಮಾಡಿ ಡ್ರೀಮ್ ಸ್ಟೇಟಿಗೆ ಹೋಗಿತ್ತು. ಆ ಡ್ರೀಮ್ ಸ್ಟೇಟಿಂದ ಇವಾಗ ಇಲ್ಲಿ ಬರಬೇಕಲ್ಲ, ಸೊ ಡ್ರೀಮ್ ಸ್ಟೇಟಲ್ಲಿ ಇಮ್ಯಾಜಿನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ತಲೆ ಹತ್ರ ಒಂದು ಪಿಲ್ಲೋ ಇದೆ ಅಂತ. ಆ ಥರ ಅಂದ ತಕ್ಷಣ ಅವ್ರಿಗೆ ಏನೋ ತಲೆ ಹತ್ರ ಹಿಂಗೆ ಮೆತ್ತಗೆ ಫೀಲ್ ಆಗ್ತಾ ಬರುತ್ತೆ. ಓಕೆ, ನಾನಿವಾಗ ಉದ್ದಕ್ಕೆ ನಿಂತಿಲ್ಲ, ಆ ಹಾಲ್ವೇದಲ್ಲಿ ಉದ್ದಕ್ಕೆ ನಿಂತಿಲ್ಲ, ಅಡ್ಡದಾಗಿ ಮಲಗಿದ್ದೀನಿ ನಾನು ಅಂತ ಆ ಥರ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರ ಬಾಡಿ ಎಲ್ಲ ಹಿಂಗೆ ಹಾರಿಜಾಂಟಲ್ ಆಗಿ ಮಲಗಿರುವಂಥ ಒಂದು ಪೊಸಿಷನ್. ಆವಾಗ ಗೊತ್ತಾಗುತ್ತೆ ಅವ್ರಿಗೆ, ಓಕೆ ನಾನಿವಾಗ ಈ ಡ್ರೀಮ್ ಸ್ಟೇಟಿಂದ ವಾಪಸ್ ಬಂದಿದ್ದೀನಿ, ಇಲ್ಲಿದ್ದೀನಿ ನಾನು, ಎಲ್ಲಿ ಬೆಡ್ ಮೇಲೆ ಇದ್ದೀನಿ, ನನ್ನ ಪಕ್ಕ ಹೆಂಡ್ತಿದ್ದಾಳೆ, ಬೆವರ್ಲಿ ಹಿಲ್ಸ್ ಹೋಟೆಲಲ್ಲಿ ಇದ್ದೀನಿ ನಾನು. ಇವಾಗ ಮೆಲ್ಲಗೆ ಕೈ ಅಲ್ಲಾಡುತ್ತೆ, ಮೆಲ್ಲಗೆ ಕಾನ್ಫಿಡೆನ್ಸ್ ಬಂದಂಗೆ ಸಮುದ್ರದ ಆಳದಿಂದ ಉಸಿರುಗಟ್ಟಿದಾಗ ಮೆಲ್ಲಗೆ ಮೇಲೆ ಬರ್ತಾ ಸರ್ಫೇಸ್ ಅಂತ ನೋಡಿ ಹೊರಗಿಂದ ಸೂರ್ಯ ಕಾಣ್ತಾ ಇದೆ, ನಾನು ಸರ್ಫೇಸಿಗೆ ಬಂದೆ ಅಂತ ಹೇಳಿ ಏನು ಫೀಲ್ ಆಗುತ್ತಲ್ಲ, ಆ ಥರ ಅವರಿಗೆ ಮೆಲ್ಲಗೆ ಜೀವ ಬರ್ತಾ ಕಾನ್ಷಿಯಸ್ನೆಸ್ ಬರ್ತಾ ಹೋಗುತ್ತೆ. ಒಂದ್ಸಲ ತಕ್ಕಂತ ಕಣ್ ತೆಗಿತಾರೆ. ಇದನ್ನ ಅವರು ದ ಡಿವೈನ್ ಬಾಡಿ ಅಥವಾ ದ ಎಟರ್ನಲ್ ಬಾಡಿ ಅನ್ನೋ ಒಂದು ಲೆಕ್ಚರಲ್ಲಿ ಈ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದರು. ಸೊ ಯಾಕೆ ಅವರು ಇಮ್ಯಾಜಿನೇಷನ್ ಮಾಡುವಾಗ ಈ ಥರ ಎಕ್ಸ್ಪೀರಿಯನ್ಸಸ್ಗಳು ಆಗ್ತವೆ? ನಾವು ಇಮ್ಯಾಜಿನ್ ಮಾಡಿದಾಗ ಏನೋ ಒಂದು ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತೆ, ಏನೋ ಒಂದು ನಮ್ಮಿಂದ ಹೊರಗಡೆ ಹೋಗುತ್ತೆ. ಆದರೆ ಅದು ಏನು ಹೋಗೋದು, ಯಾಕೆ ಹೋಗಬೇಕು ಆ್ಯಕ್ಚುಲಿ, ಅದು ಏನು, ಅದು ನಮ್ಮ ಪಾರ್ಟ್ ಅಥವಾ ನಮ್ಮ ಕಾನ್ಷಿಯಸ್ನೆಸ್? ಇಂಥ ಕ್ವಶನ್ಸ್ ಎಲ್ಲ ಬಂದಾಗ ಒಬ್ಬ ಹಿಸ್ಟೋರಿಯನ್ ಅಥವಾ ಒಬ್ಬ ಗ್ರೇಟ್ ಎಕ್ಸ್ಪೆರಿಮೆಂಟರ್ ಅಥವಾ ಒಬ್ಬ ದೊಡ್ಡ ವಿಜ್ಞಾನಿಯನ್ನು ನಾವು ನೆನೆಸ್ಕೋಬೇಕು. ಯಾರು ಅಂತಂದರೆ ಮೈಕಲ್ ಫ್ಯಾರಡೆ ಅಂತ. ಈ ಮೈಕಲ್ ಫ್ಯಾರಡೆಗೆ ಎಷ್ಟು ಕುತೂಹಲ ಇತ್ತು ಅಂತಂದರೆ, ಚಿಕ್ಕವನಿದ್ದಾಗ ಮೈಕಲ್ ಫ್ಯಾರಡೆ ಹುಡುಗ ಆಗಿದ್ದಾಗ ಅವರು ಕೋಳಿ ಮೊಟ್ಟೆ ಮೇಲೆ ಕೂತು ಶಾಖ ಕೊಟ್ಟು ಅದನ್ನು ಹೆಂಗೆ ಮರಿ ಮಾಡ್ತಾ ಇತ್ತು, ಆ ಥರ ಒಂದು ದಿನ ಅವರು ಮೊಟ್ಟೆ ಮೇಲೆ ಕೂತಿರ್ತಾರೆ. ಅವರಮ್ಮ ಬಂತು ಏನು ಮಾಡ್ತಿದ್ದೀನಿ ಅಂತ ಕೇಳಿದಾಗ, ನಾನು ಕೋಳಿ ಹೆಂಗೆ ಶಾಖ ಕೊಡ್ತಿದ್ದೆ ಹಾಗೆ ಅದ್ರ ಮೇಲೆ ಕೂತು ಅದು ಮರಿ ಆಗುತ್ತೆ ನೋಡ್ತೀನಿ ಅಂತ. ಸೊ ಅಂದರೆ ಅವರ ಒಂದು ಕ್ಯೂರಿಯಾಸಿಟಿ ಹೇಗಿತ್ತು,
ಯಾಕೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೇಗಿತ್ತು ಅಂತೇಳಿ ಇದು ಡಿಪಿಕ್ಷನ್ ಕೊಡುತ್ತೆ ಇಂಥವೆಲ್ಲ ಘಟನೆಗಳು. ಈ ಮೈಕೆಲ್ ಫ್ಯಾರಡೆ 1846ರಲ್ಲಿ ರಾಯಲ್ ಸೊಸೈಟಿ ಲಂಡನ್ನಲ್ಲಿ ಒಂದು ಪ್ರತಿಪಾದನೆ ಮಾಡ್ತಾರೆ. ಅದು ಏನು, ಬೆಳಕು ನೋಡ್ತೀವಲ್ಲ, ಕಣ್ಣಿಗೆ ಒಂದು ಬೆಳಕು ನೋಡ್ತೀವಲ್ಲ, ನನ್ನ ನೋಡ್ತಿದ್ದೀರಲ್ಲ ಇವಾಗ, ಜಗತ್ತಿನ ನೋಡ್ತೀವಿ, ಸೂರ್ಯನಿಂದ ಬೆಳಕು ಬರುತ್ತಲ್ಲ, ಲೈಟಿಂದ ಬೆಳಕು ಬರುತ್ತಲ್ಲ, ಆ ಬೆಳಕು ಬರೀ ಒಂದು ಏನೋ ಕಣ್ಣಿಗೆ ಕಾಣಾರ್ಥ ಒಂದು ವಸ್ತು ಅಲ್ಲ. ಆ ಬೆಳಕು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಎರಡೂ ತರಂಗಗಳಿಂದ, ಅಂದರೆ ಎರಡೂ ಶಕ್ತಿಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗ ಅಂತೇಳಿ ಹೇಳ್ತಾರೆ. ಅವರಿಗೆ ಅದನ್ನು ಹೆಂಗೆ ಪ್ರೂವ್ ಮಾಡೋದು ಜನರಿಗೆ ಅಂತ ಹೇಳಿ ಅಷ್ಟೊಂದು ಏನೋ ಸಾಕ್ಷಿ ಇರೋದಿಲ್ಲ. ಅದಕ್ಕೆ ಅವ್ರನ್ನ 15 ವರ್ಷ ಕಡೆಗಾಣಿಸಲಾಗುತ್ತೆ. ಇವನು ಏನೋ ಮಾತಾಡ್ತಿದ್ದಾನೆ. ಆವಾಗಿನ ಕಾಲದಲ್ಲಿ ಜನರಿಗೆ ಗೊತ್ತಿರುತ್ತೆ ಏನಪ್ಪ ಅಂತಂದರೆ, ಯಾವುದೇ ಒಂದು ವೈರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಹರಿದ ಅಥವಾ ಕರೆಂಟ್ ಅಂದ್ರೆ ಹರಿಯೋದು, ಆ ಎಲೆಕ್ಟ್ರಿಕ್ ಚಾರ್ಜಸ್ಗಳು ಹರಿತಾವಲ್ಲ, ಕರೆಂಟ್ ಹೋಗುವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದನ್ನು ನೀವು ಟೆಸ್ಟ್ ಮಾಡ್ಬೋದು. ಯಾವುದಾದ್ರೂ ಎಲೆಕ್ಟ್ರಿಸಿಟಿ ಇರ್ತಕ್ಕಂಥ ಒಂದು ವಸ್ತುವಿನಲ್ಲಿ ಮ್ಯಾಗ್ನೆಟಿಕ್ ವಸ್ತುಗಳನ್ನ ಇಟ್ಟಾಗ ಅದು ಅಟ್ರಾಕ್ಟ್ ಆಗುತ್ತೆ. ಅದೇ ಥರ ಯಾವುದಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಒಂದು ಬಾರ್ ಮ್ಯಾಗ್ನೆಟ್ ಇದೆ, ಆ ಮ್ಯಾಗ್ನೆಟ್ನ ಒಂದು ಕಾಯಿಲ್ನ ಸುತ್ತ ನೀವು ಬೇಗ ಹೋಗ್ಸೋದು ತೆಗೆದು ಮಾಡಿದರೆ ಅಲ್ಲಿ ಒಂದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಡ್ಯೂಸ್ ಆಗುತ್ತೆ, ಅಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಅದು ಗೊತ್ತಿತ್ತು ಅವಾಗಿನ ಕಾಲದ ವಿಜ್ಞಾನಕ್ಕೆ. ಅಂದರೆ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಬರುತ್ತೆ, ಮ್ಯಾಗ್ನೆಟಿಸಮಿಂದ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಇವೆರಡು ಬೇರೆ ಅಲ್ಲ, ಇವೆರಡು ಒಂದೇ ರೂಪದ, ಅಂದರೆ ಒಂದೇ ನಾಣ್ಯದ ಎರಡು ಮುಖ ಅಂತ ಏನು ಕರೀತಾರಲ್ಲ, ಆ ಒಂದು ತರಂಗ ಇದು ಬೆಳಕು ಅನ್ನೋದು. ಈ ಥರ ಕಣ್ಣಿಗೆ ಕಾಣಲಾರ್ದಂತ ಎಷ್ಟೋ ಇದ್ದಾವೆ ರೇಡಿಯೋ ತರಂಗ ಅದು ಅಂತ ಇವ್ರು ನಂಬಿರೋದಿಲ್ಲ. 15 ವರ್ಷ ಆದಮೇಲೆ ವಯಸ್ಸಾಗಿರುತ್ತೆ ಫ್ಯಾರಡೆಗೆ. ಆವಾಗ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ ಒಬ್ಬ ವಿಜ್ಞಾನಿ ಬರ್ತಾರೆ ಇವರನ್ನು ಸಪೋರ್ಟ್ ಮಾಡೋಕ್ಕೆ. ಅವರು ಕೆಲವೊಂದು ಇಕ್ವೇಷನ್ಸ್ಗಳ ಪ್ರಕಾರ ಅವರು ಪ್ರೂವ್ ಮಾಡಿರ್ತಾರೆ, ಬೆಳಕು ಅನ್ನುವುದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗ. ಇದು ಕಣ್ಣಿಗೆ ಕಾಣುತ್ತಷ್ಟೇ, ಆದರೆ ರೇಡಿಯೋ ತರಂಗಗಳು, ಮೈಕ್ರೋವೇವ್ ಅಥವಾ ಇನ್ಫ್ರಾರೆಡ್ ಅಥವಾ ಅಲ್ಟ್ರಾವೈಲೆಟ್ ರೇಸು ಅಥವಾ ಎಕ್ಸ್ರೇ ತೆಗೆಸ್ಕೊಂತಾರಲ್ಲ, ಎಕ್ಸ್ರೇಸು, ಗಾಮಾ ರೇಸು, ಇವುಗಳು ಕಣ್ಣಿಗೆ ಕಾಣಲಾರದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು. ಆದರೆ ಲೈಟ್ ಅನ್ನೋದು ಕಣ್ಣಿಗೆ ಕಾಣುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಅಂತ ಹೇಳಿ ಇವರು ಪ್ರತಿಪಾದನೆ ಮಾಡ್ತಾರೆ. ಇವಾಗ ನೀವು ಕೇಳ್ಬೋದು, ನೆವಿಲ್ಲಿಗೂ ಮೈಕೆಲ್ ಫ್ಯಾರಡೆ ಮತ್ತು ಮ್ಯಾಕ್ಸ್ವೆಲ್ಗೂ ಯಾಕೆ ಕಲ್ಪನೆ ಅಂತ ಹೇಳಿ. ಇಲ್ಲಿ ಒಂದು ವಿಚಿತ್ರಕಾರಿಯಾದ ಅಂಶ ಒಂದು ಹೊರಬರುತ್ತೆ. ಅದೇನಂತಂದರೆ, ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರ ಪ್ರಕಾರ ನಮ್ಮ ಚಿಂತನೆಗಳಂತ ಏನಿದ್ದಾವೆ, ನಮ್ಮ ಥಾಟ್ಸ್ ಅಂತ ಏನು ಕರಿತೀವಲ್ಲ, ಅದು ಒಂಥರ ಎಲೆಕ್ಟ್ರಿಸಿಟಿ ಇದ್ದಂಗೆ. ಆ ಚಿಂತನೆಗಳಿಂದ ಉಂಟಾಗ್ತಕ್ಕಂಥ ಫೀಲಿಂಗ, ಈಗ ಒಂದು ಕೆಟ್ಟ ಒಂದು ಸುದ್ದಿ ಬಂದ್ಬಿಡುತ್ತೆ, ಕೆಟ್ಟ ಸುದ್ದಿ ಅದು ಚಿಂತನೆಯಾಗಿ ಬರುತ್ತೆ. ಯಾರೋ ಹೇಳ್ತಾರಲ್ಲ, ಅಂದರೆ ಥಾಟ್ಸ್, ಅವ್ರು ನಿಮ್ಮ ಒಳಗಡೆ ಆ ಥಾಟ್ಸ್ನ ಇಂಡ್ಯೂಸ್ ಮಾಡ್ತಾರೆ. ಅದರಿಂದ ನಿಮಗೆ ಒಂದು ಬೇಜಾರಾಗ್ತಕ್ಕಂಥ ಫೀಲಿಂಗ್, ಬೇಜಾರು ಅನ್ನೋ ಒಂದು ಫೀಲಿಂಗ್. ಅದೇ ಯಾರೋ ಒಂದು ನಿಮಗೆ ಫುಲ್ ಖುಷಿ ಆಗ್ತಕ್ಕಂಥ ಒಂದು ಘಟನೆ ಅಥವಾ ವಿಷಯ ಅಂತ ಹೇಳ್ತಾರೆ. ಆವಾಗ ನಿಮಗೆ ಆ ಒಂದು ಚಿಂತನೆ ತಲೆ ಬರುತ್ತೆ. ಆ ಚಿಂತನೆಯಿಂದ ಏನಾಗುತ್ತೆ, ಒಂದು ಒಳ್ಳೆಯ ವೈಬ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ವೈಬ್. ಒಂದು ಒಳ್ಳೆಯ ಸುದ್ದಿ ಬಂತು, ಒಳ್ಳೆಯ ಒಂದು ವಿಚಾರವನ್ನು ಹೇಳಿದ್ರಪ್ಪ ಇವರು ಅಂತ. ಅಂದರೆ ನೋಡಿ, ಯಾವ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಯಾವ ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಸಿಟಿ ಉಂಟಾಗುತ್ತೆ, ಅದೇ ಥರ ನೀನು ಮಾಡ್ತಕ್ಕಂಥ ಪ್ರತಿಯೊಂದು ಚಿಂತನೆಯಿಂದ ಒಂದೊಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ನಿನಗೆ ಬರ್ತಕ್ಕಂಥ ಫೀಲಿಂಗಿಂದ ಮತ್ತೆ ಒಂದು ಚಿಂತನೆ ಕ್ರಿಯೇಟ್ ಆಗ್ತಾ ಬರುತ್ತೆ. ನೀನು ನಿನಗೇನೋ ಒಂದು ವಿಚಿತ್ರಕರವಾದ ಓವರ್ ಥಿಂಕಿಂಗ್ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ಅನ್ಕೋ, ಆಂಗ್ಸೈಟಿ ಅಂತ. ಆ ಥರ ಮಾಡ್ತಾ ಮುಂದೆ ಏನಾಗುತ್ತೆ ಅಂತ ಚಿಂತನೆ, ಆ ಒಂದು ವಿಚಿತ್ರವಾದ ಚಿಂತನೆ ಕ್ರಿಯೇಟ್ ಆಗುತ್ತೆ. ಸೊ ನಿನಗೆ ಇರ್ತಕ್ಕಂಥ ಚಿಂತನೆಯೇ ನಿನಗೆ ಒಂದು ಫೀಲಿಂಗ್ ಅನ್ನೋ ವೈಬನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಚಿಂತನೆ ಹಿಂಗೆ ಹೋಗ್ತಾ ಇದ್ರೆ ಫೀಲಿಂಗ್ ಅನ್ನೋದು ಅದು ಸುತ್ತ ಹೋಗ್ತಾ ಇರೋದು. ಅಂದರೆ ಚಿಂತನೆಯನ್ನು ಕರೆಂಟ್ ವೈರಲ್ಲಿ ಹರಿತಾ ಇದ್ದಾಗ ಫೀಲಿಂಗ್ ಅನ್ನೋ ಮ್ಯಾಗ್ನೆಟಿಸಮು ಅದರ ಸುತ್ತ ಬರ್ತಾ ಇರುತ್ತೆ ಅಂತ. ಈ ಒಂದು ಅಂಶ ನಮ್ಮ ದೇಹವನ್ನು ಬಿಟ್ಟು ಹೋಗೋದು. ಆ್ಯಕ್ಚುಲಿ ಹೇಗೆ ಇದು ಬಿಟ್ಟು ಹೋಗುತ್ತೆ, ನಮಗೆ ಇದನ್ನು ಹೆಂಗೆ ತಿಳ್ಕೊಳ್ಳೋದು ಅಂತ ನಿಮ್ಮಲ್ಲಿ ಕ್ವಶನ್ ಇರ್ಬೋದು. ಅದನ್ನೇನು ಕಣ್ಣಿನಿಂದ ನೋಡೋಕ್ಕಾಗುತ್ತಾ, ಅದೇನು ಒಂದು ಟ್ರ್ಯಾಕ್ ಮಾಡೋಕ್ಕಾಗುತ್ತಾ, ಅದೇನೋ ಒಂದು ಟ್ರ್ಯಾಕರ್ ಇಟ್ಬಿಟ್ಟು ಅಥವಾ ಜಾಮರ್ ಇಟ್ಬಿಟ್ಟು ಅದನ್ನು ಜಾಮ್ ಮಾಡೋಕ್ಕಾಗುತ್ತಾ, ಏನು ಹೋಗೋದು, ನಂಗೆ ಫೀಲ್ ಆಗಲ್ಲ ಅಂತ. ಇಲ್ಲಿ ಫೀಲ್ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಅಂದರೆ ಸಬ್ಜೆಕ್ಟಿವ್ ಅಂತ ಕರಿತೀವಿ. ಈ ಒಂದು ಎಕ್ಸ್ಪೀರಿಯನ್ಸಸ್ ಕೂಡ ಈಗ ನೆವಿಲ್ಗೆ ಆಗಿದ್ದ ಥರನೇ ನಿಮಗೆ ಆಗ್ಬೇಕಂತಿಲ್ಲ. ನೆವಿಲ್ ಮಾಡಿದ ಆಸ್ಟ್ರಲ್ ಪ್ರೊಜೆಕ್ಷನ್ ಅಲ್ಲ, ಇದು ಆಸ್ಟ್ರಲ್ ಪ್ರೊಜೆಕ್ಷನ್ ಅಲ್ಲ, ಇದು ಸಮಥಿಂಗ್ ಗೋಸ್ ಔಟ್ ಆಫ್ ದ ಬಾಡಿ ಅನ್ನೋದರ ಹಿಂದಿನ ಮೀನಿಂಗ್ ಏನು, ಅದರ ಸಾರ ಏನು ಅನ್ನೋದು. ಆ್ಯಕ್ಚುಲಿ ನಮ್ಮ ಬಾಡಿ ಬಿಟ್ಟು ಏನೋ ಒಂದು ಹೋಗಿದೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಕೆಲವೊಂದು ಅವ್ರು ಹೇಳಿದ್ರಲ್ಲ ನ್ಯಾಚುರಲ್ ಪ್ರೊಡ್ಯೂಸ್ ಆಫ್ ಈವೆಂಟ್ಸ್ಗಳು, ಆ ಥರ ಈವೆಂಟ್ಸ್ಗಳು ನಡೀತಾ ಹೋಗುತ್ತೆ. ಆಮೇಲೆ ನಮಗೆ ಏನು ಅನಿಸ್ತಾ ಬರುತ್ತೆ ಅಂತಂದರೆ, ನಾನು ಏನೇ ಮಾಡಿದರೂ ಅದು ಕೊನೆಯಲ್ಲಿ ನನ್ನಲ್ಲಿ ಬಂದು ಎಂಡ್ ಆಗ್ತಿದೆಯಪ್ಪ ಅಂತ. ಅಂದರೆ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ತುಂಬ ಈ ಥರ ಹೇಳಿದರೆ ಕ್ಲಿಷ್ಟಕರ ಅನಿಸ್ಬೋದು.
ನನ್ನ ಲೈಫಲ್ಲಿ ನಡೀತಕ್ಕಂಥ ಒಂದು ರೀಸೆಂಟ್ ಆಗಿ ಒಂದು ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಒಂದು ಸಾಮಾನ್ಯವಾದ ಘಟನೆ, ಆದರೆ ಹೇಗೆ ಇದು ಬೆಳಕು, ನನ್ನಲ್ಲಿ ಹೋಗಿದ್ದ ಬೆಳಕು ಹೋಗಿ ಮತ್ತೆ ವಾಪಸ್ ಬರುತ್ತೆ, ಅಂದರೆ ವಾಪಸ್ ಬರೋದು ಮ್ಯಾನಿಫೆಸ್ಟೇಷನ್ ಆಗೋದು ಅಂತ. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ದಿನ ರಾತ್ರಿ ಇಮ್ಯಾಜಿನೇಷನ್ ಮಾಡುವಾಗ ನಮ್ಮ ದೇಹದಿಂದ ಯಾವುದೋ ಒಂದು ರೂಪದಲ್ಲಿ, ಇನ್ವಿಸಿಬಲ್ ರೂಪದಲ್ಲಿ ಒಂದು ಬೆಳಕು ಹೋಗುತ್ತೆ. ಆ ಬೆಳಕು ಹೆಂಗೆ ಕ್ರಿಯೇಟ್ ಆಗುತ್ತೆ? ಫ್ಯಾರಡೆ ಏನು ಹೇಳಿದರು, ಒಂದು ಎಲೆಕ್ಟ್ರಿಸಿಟಿಯಲ್ಲಿ ಮ್ಯಾಗ್ನೆಟಿಸಮ್ ಅದು ಇಂಟರ್ವೋವನ್ ಆದಾಗ ಅದು ಫ್ರೀ ಸ್ಪೇಸಲ್ಲಿ, ಅಂದರೆ ಬಾಹ್ಯದಲ್ಲಿ ಪ್ರಪೋಗೇಷನ್ ಆದಾಗ, ವೈರಲ್ಲಿ ಇರುವಾಗಷ್ಟೇ ಕರೆಂಟ್ ಅಲ್ವಾ, ಆ ವೈರ್ ಬಿಟ್ಟು ಹೋದಾಗ, ಈಗ ವೈರ್ ಎಷ್ಟಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ತನಕ ಕರೆಂಟ್ ಬರ್ತಾ ಇದೆ, ಇಲ್ಲಿ ತನಕ ಅದು ಎಲೆಕ್ಟ್ರಿಸಿಟಿ ಆಗಿತ್ತು. ಈಗ ಇಲ್ಲಿ ಗಾಳಿ ಇತ್ತು, ಮುಂದೆ ಏನೂ ಇಲ್ಲ, ಫೀಲ್ಡ್ ಎಂಟಿ ಫೀಲ್ಡ್. ಆ ವೈರಿಂದ ಮುಂದೆ ಹೋದಾಗ ಯಾವ ರೂಪ ತಾಳುತ್ತದು? ಎಲೆಕ್ಟ್ರಿಸಿಟಿ ಹೋಗಕ್ಕಲ್ಲ ಗಾಳಿಯಲ್ಲಿ, ಹೆಂಗೆ ಹೋಗುತ್ತೆ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗ. ಆ ಥರ ಹೋಗುವಾಗ ಅದು ಬರೀ ಎಲೆಕ್ಟ್ರಿಸಿಟಿ ಆಗಿರದೆ, ಬರೀ ಮ್ಯಾಗ್ನೆಟಿಸಮ್ ಆಗಿರದೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಆಗಿರುತ್ತೆ. ಅದೇ ಥರ ನೀನು ಇಮ್ಯಾಜಿನ್ ಮಾಡುವಾಗ ನಿನ್ನ ಚಿಂತನೆಯಲ್ಲಿ ಈಗ ಒಂದು ಚಿತ್ರ ಬಂದ್ಬಿಡುತ್ತಂಕ, ಮುಂದಿನ ವರ್ಷ ನಾನು ಆ ವ್ಯಕ್ತಿಯ ಜೊತೆ ಇರ್ತೀನಿ ಅಂತ. ಅದೊಂದು ಚಿಂತನೆ, ನಿನಗಿರೋ ಆಸೆ, ನಿನಗಿರೋ ಒಂದು ಡ್ರೀಮು. ವ್ಯಕ್ತಿ ಅಂತಲ್ಲ, ಆ ಒಂದು ಪ್ಲೇಸಲ್ಲಿ ಇರ್ತೀನಿ, ಆ ಒಂದು ಪೊಸಿಷನಲ್ಲಿ ಇರ್ತೀನಿ, ಆ ಒಂದು ಗೋಲ್ನ ಮಾಡ್ತೀನಿ ಅಂತ. ಅದು ನೀನು ಇಮ್ಯಾಜಿನ್ ಮಾಡ್ತೀಯ ದಿನ ರಾತ್ರಿ, ಆಯಿತಾ? ವಿಚಿತ್ರವಾದ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಆ ಇಮ್ಯಾಜಿನ್ ಮಾಡುವಾಗ ಅದೊಂದು ಚಿಂತನೆ ನಿನಗೆ. ಅದು ಎಲೆಕ್ಟ್ರಿಸಿಟಿ, ಅದು ನಿನ್ನ ಬಾಡಿ ಅನ್ನೋದು ಒಂದು ವಯರ್ ಅಂತ ಅನ್ಕೋ. ವಯರ್, ಆ ವಯರಲ್ಲಿ ಎಲೆಕ್ಟ್ರಿಸಿಟಿ ಹರಿತಾ ಇದೆ. ಎಲೆಕ್ಟ್ರಿಸಿಟಿ ಅಂದರೆ ನಿನ್ನ ಚಿಂತನೆ, ನನಗೆ ಅದು ಬೇಕು ಅವ್ರಿತಾನೆ ಅಂತ. ಆ ಚಿಂತನೆ ಬಂದ ತಕ್ಷಣ ನಿನ್ನ ಒಳಗೆ ಏನಾಗುತ್ತೆ? ಗೂಸ್ ಬಂಪ್ ಬರೋದು, ಅಥವಾ ಒಂಥರ ಫೀಲಿಂಗ್, ಎಕ್ಸ್ಟಸಿ ಬರೋದು, ಈ ಥರ ಮ್ಯಾಗ್ನೆಟಿಸಮ್ ಕ್ರಿಯೇಟ್ ಆಯಿತು ನಿನ್ನ ಬಾಡಿ ಸುತ್ತ. ಇವಾಗ ನೀನು ಇಷ್ಟು ಮಾಡಿ ಏನು ಮಾಡ್ತೀಯ? ಅದನ್ನು ಪ್ರೊಪಗೇಟ್ ಮಾಡ್ತೀಯ ಯೂನಿವರ್ಸಲ್ಲಿ. ಯೂನಿವರ್ಸಿಗೆ ಕಳಿಸ್ಬಿಡಿ ಅಂತಂತಾರಲ್ಲ, ಅದು ಕಿಟಕಿ ತೆಗೆದು ಕಳಿಸೋದಲ್ಲ. ಅದು ಯೂನಿವರ್ಸಿಗೆ ಕಳಿಸಿ ಅಂತಂದರೆ ನೀನು ಎಷ್ಟು ಇಂಟೆನ್ಸ್ ಆಗಿ ಇಮ್ಯಾಜಿನ್ ಮಾಡ್ತೀಯ, ಅಷ್ಟು ನಿನ್ನ ಚಿಂತನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಖುಷಿಯಾದ ಫೀಲಿಂಗ್ಗಳು ಫ್ರೀ ಸ್ಪೇಸಲ್ಲಿ ಹೋಗುವಾಗ ಬೆಳಕಿನ ಫಾರ್ಮಲ್ಲಿ ಹೋಗುತ್ತೆ. ಅದೇ ಬೆಳಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ. ಈ ತರಂಗ ಹೆಂಗೆ ಹೋಗುತ್ತೆ ಅಂತಂದರೆ, ನಿನ್ನ ಚಿಂತನೆ, ನಿನ್ನ ಫೀಲಿಂಗ್ ಎರಡು ಪ್ಯಾಕೇಜಲ್ಲಿ ಚಿಂತನೆ ಮತ್ತು ಫೀಲಿಂಗಿನ ಫೀಲ್ಡ್ ಆಗಿ ಆ ಕಣ್ಣಿಗೆ ಕಾಣಲಾರದ ಬೆಳಕಾಗಿ ಹೋಗುತ್ತದು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹೀಗೆ ಬಸ್ಸಲ್ಲಿ ಹೋಗುವಾಗ ನನ್ನ ಕಂಪ್ನಿಯಲ್ಲಿ ಒಬ್ಬ ಕೊಲೀಗ್ ಇದ್ದಾನೆ, ಅವನ ಜೊತೆ ಮಾತಾಡ್ತಾ ಹೋಗ್ತಾ ಇದ್ದೆ. ಅವನು ಹೇಳ್ತಾ ಇದ್ದ, ನನಗೆ ಹೀಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಇಷ್ಟ, ತಿಳ್ಕೊಬೇಕು ಅಂತ ಇಷ್ಟ ಅಂತ. ನಾನು ಅವಾಗ ದಿನ ಸೇಮ್ ಬಸ್ಸಲ್ಲಿ ವಾಪಸ್ ಬರುವಾಗ ನಾನು ಬಗ್ಗೆ ಹೇಳ್ತಾ ಇದ್ದೆ, ನಾನೀಗೆ ಸಬ್ಕಾನ್ಷಿಯಸ್ ಬಗ್ಗೆ ಕೆಲವೊಂದು ಅಧ್ಯಯನ ಮಾಡ್ತಿರ್ತೀನಿ, ಹೆಂಗಿರುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅಫರ್ಮೇಷನ್ ಅಂದರೆ ಏನು, ಸುಮ್ಮನೆ ಹಿಂಗೆ ರೋಬೋಟಿಕ್ ಥರ ಮಾಡ್ಬಿಡೋದಲ್ಲ, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇರ್ತವೆ, ಮತ್ತು ಎಕ್ಸಾಕ್ಟ್ಲಿ ಯಾಕೆ ಹಂಗೆ ಹೇಳ್ತಾರೆ, ಯು ಕ್ಯಾನ್ ಡೂ ಎವ್ರಿಥಿಂಗ್ ಯು ವಿಶ್ ಫಾರ್ ಅಂತೇಳಿ. ಸೊ ಈ ಥರ ಎಲ್ಲ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವನಿಗೆ ನಾನು ಮಾಡುವಾಗ ಅವನು ನನ್ನನ್ನು ತುಂಬ ಸೂಕ್ಷ್ಮವಾಗಿ ಕೇಳ್ತಾ ಇದ್ದ. ಅಂದರೆ ಅವನಿಗೆ ನಾನು ಹೇಳ್ತಾ ಇರೋದ್ರಲ್ಲಿ ಇಷ್ಟ ಆಗ್ತಿತ್ತು, ಅದಕ್ಕೆ ಅವನೇ ಪ್ರತಿ ಸಲ ಅವನಿಗೆ ಕೇಳಿ ಹೇಳಿಸ್ಕೊತಿದ್ದ. ಮೊನ್ನೆ ಬಸ್ಸಲ್ಲಿ ಬರುವಾಗ ಅವನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ. ನಾನು ಹೋದ ವಾರ ಒಂದು ಹುಡುಗಿ ಜೊತೆ ಬ್ಲಾಕ್ ಫಾರೆಸ್ಟ್ ಇದೆಯಲ್ಲ, ಸದರ್ನ್ ಬ್ಲಾಕ್ ಫಾರೆಸ್ಟ್ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶಾರ್ಸ್ಫೋಲ್ಡರ್ ಕಿರ್ಸ್ಟೋಟ್ ಅಂತ ಒಂದು ಕೇಕ್ ಸಿಗುತ್ತೆ. ಆ ಕೇಕನ್ನು ತಿಂತ ಕೂತಿದ್ದೆ. ನಾನು ಆ ಹುಡುಗಿಗೆ ಹೇಳಿದ್ದೆ, ನೀನು ಒಬ್ಬಳೇ ಬಾ, ನಿನ್ನ ಫ್ರೆಂಡ್ ಜೊತೆ ಎಲ್ಲ ಬರಬೇಡ ಅಂತ. ಇದು ಅವ್ನು ಹೇಳ್ತಿರೋದು. ಯಾಕೆ ಹಂಗೆ ಹೇಳಿದ್ದೆ ಅಂತಂದರೆ, ನಾವು ಸಬ್ಕಾನ್ಷಿಯಸ್ಸು ಮತ್ತು ಮೈಂಡು ಈ ಥರ ಬಗ್ಗೆ ಮಾತಾಡ್ತೀವಿ, ಯಾಕಂದರೆ ಅವಳಿಗೂ ಇಷ್ಟ, ಇವನಿಗೂ ಇಷ್ಟ. ಆ ಥರ ಏನಾದರೂ ಬೇರೆಯವ್ರು ಕೇಳಿಸ್ಕೊಂಡ್ಬಿಟ್ಟು ಇವಾಗ ಹುಚ್ಚಿದ್ದಾರೆ, ಏನೇನೋ ಮಾತಾಡ್ತಾರೆ, ಅರ್ಥ ಆಗೋದು ಏನೋ ಮೈಂಡ್ ಅಂತ, ಅದು ಅಂತ ಇದು ಅಂತ. ಸೊ ಒಬ್ಬಳಿಗೆ ಬರೋಕ್ಕೆ ಹೇಳಿದ್ದ. ಆವಾಗ ಅವಳು ಬಂದ ಮೇಲೆ ಹಿಂಗೆಲ್ಲ ಮಾತಾಡಿದ್ದು. ಅವಳು ಇವನಿಗೆ ಕೇಳಿದ್ದಂತೆ, ನಿನಗೆ ಇವೆಲ್ಲ ಹೆಂಗೆ ಗೊತ್ತಾಯಿತು, ಇಷ್ಟೊಂದೆಲ್ಲ ವಿಷಯ ಮಾತಾಡಿದ್ದು ಹೆಂಗೆ ಗೊತ್ತಾಯ್ತು ಅಂತ. ಈ ವ್ಯಕ್ತಿ ಏನಂದ, ಇಲ್ಲ ನಮಗೊಬ್ಬ ಕೊಲೀಗಿದ್ದಾನೆ, ಅಂದರೆ ನಾನು ಕೊಲೀಗಿದ್ದಾನೆ, ದಿನ ಬಸ್ಸಲ್ಲಿ ಹೋಗುವಾಗ ಅವ್ನು ಹಿಂಗೆ ಹೇಳ್ತಿದ್ದ ಅಂತ. ಆ ಹುಡುಗಿ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು, ಹೌದಾ, ಯಾಕಂದರೆ ನಾನು ಅವನ್ನ ಮೀಟ್ ಮಾಡಬೇಕು, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇವೆಲ್ಲ ಅಂತೇಳಿ ಇವಾಗ ಅವರಿಗೆ ನನ್ನನ್ನು ಮೀಟ್ ಮಾಡ್ತಾ ಇದ್ದಾನೆ. ಸೊ ಅಂದರೆ ಏನಿದು, ಇದು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಚಿಂತನೆ ಒಂದು ಬೆಳಕಾಗಿ ಹೋಗುತ್ತೆ ಅಂತ ಅಂದ್ಯಲ್ಲ, ಅದಕ್ಕೆ ಪ್ರೂಫ್ ಏನು ಅಂತಂದಾಗ ಈ ಘಟನೆಯೇ ಪ್ರೂಫು. ಏನು ಪ್ರೂಫು ಅಂತ ಅಂದಾಗ, ದಿನ ಬಸ್ಸಲ್ಲಿ ಆ ವ್ಯಕ್ತಿಗೆ ನಾನು ಹೇಳಿರ್ತಕ್ಕಂಥ ಚಿಂತನೆ, ಅಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ಬೋದು, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಹಿಂಗೆ, ಅದನ್ನು ಟ್ರೈನ್ ಮಾಡಬೇಕಂತಂದ್ರೆ ಹಿಂಗೆ, ಯಾಕೆ ನಾವು ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು. ಸೊ ಈ ಥರ ಎಲ್ಲ ನಾನು ಅವನಿಗೆ ಹೇಳುವಾಗ ನನ್ನ ಒಳಗಿನ ಚಿಂತನೆ ಅದು ಅವನ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡಿತು. ಅವನೊಳಗಡೆ ಅವನ ಚಿಂತನೆ ಹಾಕಿದ್ನಲ್ಲ, ಹೀಗೆಲ್ಲ ಮಾಡಬೇಕು ಅಂತ, ಅವನಿಗೆ ಅದು ಇಷ್ಟ ಆಯಿತು. ಇಷ್ಟ ಅನ್ನೋದೊಂದೇನು, ಲೈಕ್ ಫೀಲ್ ಗುಡ್ ಅನ್ನೋದೊಂದು ಏನು, ಇಷ್ಟ ಅನ್ನೋದು ಲೈಕ್ ಅನ್ನೋ ಒಂದು ಫೀಲಿಂಗು, ಎಷ್ಟೋ ವೈಬ್ರೇಷನ್ ಇರ್ತಕ್ಕಂಥ ಫೀಲಿಂಗು. ಆ ಫೀಲಿಂಗಿಂದ ಅವನೊಳಗಡೆ
ಅಂದರೆ ನಾನು ಕಳಿಸಿದ ಬೆಳಕು, ನನ್ನೊಳಗಿರ್ತಕ್ಕಂಥ ಚಿಂತನೆ, ನನ್ನೊಳಗಿರ್ತಕ್ಕಂಥ ಫೀಲಿಂಗ್, ಅವ್ನು ಕೇಳ್ತಾ ಇದ್ದಾನೆ ಅಂತ ಅನ್ನೋ ಒಂದು ಅವ್ನಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಗುಣ ಇತ್ತಲ್ಲ, ಅದು ಒಂದು ಫೀಲಿಂಗ್ ಆಗಿ ಕ್ರಿಯೇಟ್ ಆಯಿತು. ಅದು ಅವನಲ್ಲಿ ಒಂದು ಚಿಂತನೆಯನ್ನು ಉಂಟು ಮಾಡ್ತು. ನಾನು ಏನು ಹೇಳಿದೆ, ಪ್ರತಿ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದೇ ಥರ ನಾನು ಹಾಕಿದ ಅವನಲ್ಲಿ ನಾನು ಬಿತ್ತಿದ ಆ ಒಂದು ಬೀಜ, ಆ ಒಂದು ಚಿಂತನೆ ಇದೆಯಲ್ಲ, ಅದರ ಸುತ್ತ ಅವನಲ್ಲಿ ಒಂದು ಬೆಳಕು ಬಂತು. ಆ ಬೆಳಕು ಫ್ರೀ ಸ್ಪೇಸಲ್ಲಿ ಪ್ರೊಪಗೇಟ್ ಆಯಿತು. ಎಲ್ಲಿ ತನಕ? ಆ ವ್ಯಕ್ತಿ ಅಡಿಗೆ ತನಕ. ಈಗ ಪ್ರೊಪಗೇಟ್ ಆಯಿತು, ಅದು ಅಲ್ಲಿಗೆ ಹೋಗ್ಬೋದಿತ್ತು, ಎಲ್ಲಿ ಬೇಕಲ್ಲಿ ಹೋಗ್ಬೋದಿತ್ತು. ಇವಾಗ ಬೆಳಕು ಅಂತಂದ್ರೆ ಎಲ್ಲರಿಗೂ ಇಷ್ಟ, ಎಲ್ಲರೂ ಬೆಳಕು, ಎಲ್ಲರ ಕಾನ್ಷಿಯಸ್ನೆಸ್ಸೇ ಬೆಳಕು. ಆಮೇಲೆ ಎಷ್ಟೋ ಒಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ, ಈ ಜಗತ್ತಿನಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಏನಿದೆ ಅರ್ಥ? ಮತ್ತೆ ನಾಯಿ ಇದೆ, ಅಲ್ಲಿ ನಮ್ಮ ಪಕ್ಕದ ಮನೆ ನಾಯಿ ಇದೆ, ಅಲ್ಲೊಂದು ಹಂದಿ ಇದೆ, ನೀನು ಯಾರೂ ಇಲ್ಲ ಅಂತ. ಹಂಗಲ್ಲ ನಾನು ಹೇಳಿದ್ದು. ಇರೋದು ಒಂದೇ ನಾನು, ಇರೋದು ಒಂದೇ ಕಾನ್ಷಿಯಸ್ನೆಸ್. ಅಂದರೆ ನಿನ್ನೊಳಗಿರೋ ನಾನು ಒಂದೇ, ನನ್ನೊಳಗಿರೋ ನಾನು ಒಂದೇ, ಬಟ್ ನಮ್ಮ ದೇಹ ಬೇರೆ. ಇವಾಗ ಈ ಎರಡೆರಡು ಇರೋದನ್ನ ಹೆಂಗೆ ಡೀಲ್ ಮಾಡೋದು? ಈಗ ನಿನಗೆ ಬರೋ ಆಸೆನೇ ಬೇರೆ, ನನಗೆ ಬರೋ ಆಸೆನೇ ಬೇರೆ, ಆದರೂ ನಿನ್ನೊಳಗಿರೋ ನಾನು, ನನ್ನೊಳಗಿರೋ ನಾನು ಸೇಮ್ ಅಂತೀಯ. ಹೆಂಗೆ ಇದನ್ನು ಟ್ಯಾಲಿ ಮಾಡೋದು? ಈ ಥರ ಟ್ಯಾಲಿ ಮಾಡ್ಬೋದು. ನಾನು ನಿನಗೆ ನೈಸ್ ಆಗಿದ್ರೆ ನೀನು ನನಗೆ ನೈಸ್ ಆಗಿರ್ತೀನಿ, ನಾನು ನಿನಗೆ ಬೈತಾ ಇದ್ರೆ ನೀನು ನನಗೆ ಹೇಟ್ ಮಾಡ್ತೀನಿ, ನಾನು ನಿನ್ನ ಇಷ್ಟಪಟ್ಟರೆ ನೀನು ನನಗೆ ಇಷ್ಟಪಡ್ತೀನಿ. ಅದೊಂದು ಲಾ, ಅದೊಂದು ಲೈಕ್ ಡಿಸ್ಲೈಕ್ ಲಾ. ಇದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಆಮೇಲೆ ಇದು ಏನು ಅಂತಂದರೆ, ನಾನು ಹೆಂಗೆ ಬಿಹೇವ್ ಮಾಡ್ತೀನೋ ಹಾಗೆ ಪ್ರಪಂಚ ಇದೆ ಅಂತೇಳಿ ಏನು ಹೇಳ್ತೀವಲ್ಲ, ಇದೆ ಅಂದರೆ ಇರೋದು ಒಂದೇ ಒಂದು ಆಬ್ಜೆಕ್ಟ್, ಅದು ಒಂದೇ ಒಂದು ಕಾನ್ಷಿಯಸ್ನೆಸ್, ಅದು ನಾನು, ನನ್ನ ಪಾಲಿಗೆ ನಾನು ಒಬ್ಬನೇ ಇರೋದು. ಇನ್ನು ಉಳಿದವರೆಲ್ಲ ಇದಾರಲ್ಲ, ನೀವು ಎಲ್ಲ ಜನರು ನನ್ನ ಪಾಲಿಗಷ್ಟೇ ಸಬ್ಜೆಕ್ಟಿವ್. ಉಳಿದವರೆಲ್ಲ ನನ್ನ ರಿಫ್ಲೆಕ್ಷನ್ಗಳು, ನನ್ನ ಪ್ರತಿಬಿಂಬಗಳು. ಅಂದರೆ ನೀವು ಕನ್ನಡಿ. ನಾನು ಹೆಂಗಿದ್ದೀನಿ ಅಂತ ನೋಡ್ಕೋಬೇಕಂತಂದರೆ, ಅಂದರೆ ನನ್ನ ಫಿಸಿಕಲ್ ಕನ್ನಡಿ ಅಲ್ಲ, ನಾನು ಹೆಂಗಿದ್ದೀನಿ, ನಾನು ಯಾರು ಅಂತ ನೋಡ್ಕೋಬೇಕಂದ್ರೆ ನನ್ನ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಹೋಗಿ ಕೇಳ್ಬಿಟ್ರೆ ಆಯ್ತಲ್ಲ, ಆವಾಗ ಗೊತ್ತಾಗ್ಬಿಡುತ್ತೆ ಜನ ಏನು ಅನ್ಕೊತಾರೆ. ಈವನ್ ನಾ ಇಲ್ದಾಗಲೂ ಕೂಡ ಬೇರೆ ಮಾತಾಡೋದು, ನಾ ಇದ್ದಾಗ ಬೇರೆ ಮಾತಾಡೋದಲ್ಲ. ನಾ ಇದ್ದಾಗಲೂ ಏನು ಮಾತಾಡ್ತಾರೆ ಜನ, ಅದೇ ನೀನು ಅಂತ, ಅದೇ ನೀನು ನಿಜವಾದ ನೀನು. ಯಾಕಂದರೆ ನೀನು ಯಾರು ಅಂತ ಕೇಳಿದ್ರೆ ನೀನು ಮಾಡೋ ವರ್ಕಿಂದನೇ ನೀನು ಡಿಸ್ಕ್ರೈಬ್ ಮಾಡೋಕ್ಕೆ ಹೊರತು, ನಾನು ನನ್ನ ಹೆಸರು, ನಾನು ಅವ್ರ ಮಗ, ನನಗೆ ಆ ಒಂದು ಇವ್ರ ಮಗ, ಹಿಂಗೆಲ್ಲ ಹೇಳಿದ್ರೆ ಆಗಲ್ಲ. ನೀನು ಯಾರು ಅಂತ ಡಿಸ್ಕ್ರೈಬ್ ಮಾಡಬೇಕಂದ್ರೆ ನೀನು ಏನು ಮಾಡಿದೀಯಾ, ನಿನ್ನ ವರ್ಕ್ ಏನು ಮಾಡಿದೆಯಾ ಸಮಾಜಕ್ಕೋಸ್ಕರ, ನಿನ್ನನ್ನು ಜನ ಯಾವ ಒಂದು ಕಾರಣಕ್ಕೋಸ್ಕರ ನೆನಪಿಡಬೇಕು ಪ್ರಪಂಚ, ನೀನು ಸತ್ತು ಕೋಟಿ ವರ್ಷಗಳಾದ ಮೇಲೂ ಕೂಡ ಅಂತ ಹೇಳಿ. ಅದು ಏನಾಯಿತು, ನಾನು ಕಳಿಸಿದ ಬೆಳಕು, ನನ್ನೊಳಗಿರೋ ಇನ್ವಿಸಿಬಲ್ ಬೆಳಕು ನನ್ನ ದೇಹ ಎಂಬ ವಯರನ್ನು ಬಿಟ್ಟು ಅವನ ದೇಹದಲ್ಲಿ ಹೋಗಿ, ಆ ಒಂದು ಬೆಳಕು ಆ ಹುಡುಗಿಯಲ್ಲಿ ಹೋಗಿ, ಎಲ್ಲರಿಗೂ ಬೆಳಕಂದ್ರೆ ಇಷ್ಟ ಅಲ್ವಾ, ಆ ಮೂಲ ಎಲ್ಲಿಂದ ಬಂತು, ನಾನು ಅದು ಹೇಳಿದ್ದನ್ನ ಅವನಿಗೆ ನಾ ಹೇಳಿದ್ದು, ಆ ಮೂಲಕ್ಕೆ ಮತ್ತೆ ವಾಪಸ್ ಬಂತು. ಸೊ ಅವಳಿಗೆ ಇದು ಎಲ್ಲಿಂದ ಬಂತು ಈ ವಿಷಯ, ಇದು ತುಂಬ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಮತ್ತೆ ಬಂತು. ಇಲ್ಲಿ ನೋಡೋಕೆ ಹೆಂಗೆ ಅನಿಸುತ್ತೆ ಅಂತಂದರೆ, ನಾನು ಆ ಹುಡುಗಿನ ಅಟ್ರ್ಯಾಕ್ಟ್ ಮಾಡಿದ್ದೆ ಇಂಡೈರೆಕ್ಟ್ಲಿ ಅಂತ ಅನಿಸ್ಬೋದು. ಆದರೆ ಇಲ್ಲಿ ನಾನು ಯಾರನ್ನೂ ಅಟ್ರ್ಯಾಕ್ಟ್ ಮಾಡಿಲ್ಲ, ಇಲ್ಲಿ ನನ್ನನ್ನು ನಾನೇ ಅಟ್ರ್ಯಾಕ್ಟ್ ಮಾಡಿಬಿಟ್ಟೆ. ಏನಿದೆ ನನ್ನನ್ನು ನಾನೇ ಅಟ್ರ್ಯಾಕ್ಟ್ ಮಾಡಿಬಿಟ್ಟೆ ಅಂತಂದರೆ, ನಾನು ಒಂದು ಬೆಳಕು, ಆ ಹುಡುಗ ಒಂದು ಬೆಳಕು, ಆ ಒಂದು ಹುಡುಗಿ ಒಂದು ಬೆಳಕು. ನಾನು ಕಳಿಸಿದ ಬೆಳಕು ಹೀಗೆ ಪ್ರೊಪಗೇಷನ್ ಆಗಿ ಆ ಹುಡುಗಿ ಎಂಬ ಕನ್ನಡಿಗೆ ಬಡದು ಮತ್ತೆ ರಿಫ್ಲೆಕ್ಷನ್ ಆಗಿದೆ. ಅಂದರೆ ಇವತ್ತು ನಾನು ಸಮಾಜದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಒಬ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತಂದರೆ ನಿನ್ನ ಇಷ್ಟಪಡ್ತಾರೆ. ಅದೇ ನಿನಗೆ ಸಿಕ್ಕಂಥ ಫಲ ಅದು. ಕೆಲವೊಬ್ರು ಏನು ಅನ್ಕೊಂಡ್ಬಿಡ್ತಾರೆ, ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರೇನು ನನಗೇನು ದುಡ್ಡು ಕೊಡ್ತಾರೆ, ಜಸ್ಟ್ ಥ್ಯಾಂಕ್ ಯು ಅಂತ ಹೋಗ್ತಾರೆ ಅಂತ. ನಿಮಗೆ ಎಷ್ಟು ಥ್ಯಾಂಕ್ ಯುಗಳು ಬರ್ತಾವೋ, ನಿಮಗೆ ಎಷ್ಟು ಕೃತಜ್ಞತೆ ಬರ್ತಾವೋ, ಅದೇ ನಿಮ್ಮ ಜೀವನದ ಅತಿ ದೊಡ್ಡ ವೆಲ್ತ್ ನನ್ನ ಪ್ರಕಾರ. ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಯಾವಾಗಾದರೂ ನಾವು ಇಮ್ಯಾಜಿನೇಷನ್ ಮಾಡುವಾಗ ನಮ್ಮ ದೇಹದಿಂದ ಒಂದು ಇನ್ವಿಸಿಬಲ್ ಬೆಳಕೊಂದು ಹೋಗುತ್ತೆ. ಆ ಬೆಳಕು ಯಾವ ರೀತಿಯಿಂದ ಉಂಟಾಗುತ್ತೆ ಅಂತಂದರೆ, ನಾವು ಮಾಡುವ ಚಿಂತನೆಯನ್ನು ಎಲೆಕ್ಟ್ರಿಸಿಟಿಯ ಸುತ್ತ ಆ ಚಿಂತನೆಗೆ ತಕ್ಕಂತಹ ಫೀಲಿಂಗ್ಗಳು. ಕೆಟ್ಟ ಇಮ್ಯಾಜಿನೇಷನ್ ಮಾಡಿದ್ರೆ ಕೆಟ್ಟ ಫೀಲಿಂಗು, ಒಳ್ಳೆ ಇಮ್ಯಾಜಿನೇಷನ್ ಒಳ್ಳೆ ಫೀಲಿಂಗು, ಡಿಸ್ಪೇರ್ ಆಗಿದ್ರೆ ಡಿಸ್ಪೇರ್ ಫೀಲಿಂಗು, ಹ್ಯಾಪಿನೆಸ್ ಆಗಿದ್ರೆ ಹ್ಯಾಪಿನೆಸ್ ಫೀಲಿಂಗು. ಆ ಒಂದು ಇನ್ವಿಸಿಬಲ್ ಬೆಳಕು ಬಿಟ್ಟು ಹೋಗಿ ನಮ್ಮ ವಸ್ತು, ವಿಷಯ, ಒಂದು ವ್ಯಕ್ತಿ ಅನ್ನೋ ಒಂದು ವಿದ್ಯಮಾನಕ್ಕೆ, ನಮ್ಮ ಗೋಲ್ಸ್ಗಳಿಗೆ, ನಮ್ಮ ಡ್ರೀಮ್ಸ್ಗಳಿಗೆ ಬಡಿದು ಮತ್ತೆ ವಾಪಸ್ ಬರುತ್ತೆ. ಈ ವಾಪಸ್ ಬರೋದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತೀವಿ. ಅಂದರೆ ನೀನು ಕಳಿಸಿದೆಯಲ್ಲ, ಲೇಸರ್ ಬಿಡ್ತೀನಿ, ಅಲ್ಲೊಂದು ಕರಡಿ ಇದ್ದರೆ ಆ ಲೇಸರ್ ಮತ್ತೆ ನನಗೆ ವಾಪಸ್ ಬರುತ್ತೆ. ಅವಾಗ ಅಂದರೆ ಇದು ನೋಡಿ, ನಾನೊಂದು ಆರ್ಡರ್ ಮಾಡ್ತೀನಿ ಯೂನಿವರ್ಸಿಗೆ ನನಗೆ ಕೊಡು ಅಂತ, ಅದು ಏನೋ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ನನಗೆ ವಾಪಸ್ ಕೊಡುತ್ತೆ, ನನಗೆ ಈ ಫುಡ್ನು ವಾಪಸ್ ಕೊಡುತ್ತೆ. ಹೋಟೆಲಲ್ಲಿ ಆರ್ಡರ್ ಮಾಡ್ತಾರೆ ಆ ಥರ. ಕೆಲವೊಂದ್ಸಲ ನಾವು ಕಳಿಸಿದ ಬೆಳಕು ವಾಪಸ್ ಬರಲ್ಲ. ಅಂದರೆ ಎಷ್ಟೇ ಪ್ರಯತ್ನ ಪಡ್ತಿರ್ತೀವಿ, ಎಷ್ಟೇ ಇಮ್ಯಾಜಿನೇಷನ್ ಮಾಡ್ತಿರ್ತೀವಿ, ಅದು ನಮಗೇನು ಆಗೋದೇ ಇಲ್ಲ. ಯಾಕೆ ಹಾಗಂದ್ರೆ ನಾವು ಕಳಿಸಿದ್ದು ಬೆಳಕು ವಾಪಸ್ ಬಂದಿಲ್ಲ ಅಂತನಾ? ಇಲ್ಲ, ಈ ಲಾ ಯಾವತ್ತೂ ಫೇಲ್ ಆಗೋದಿಲ್ಲ. ನಿಮ್ಮ ಒಳಗಿನ ದಿವ್ಯ ಬೆಳಕೇನಿದೆ ಅದು ಯಾವತ್ತೂ, ಆ ಒಂದು ಅನಂತ ಏನಿದೆ, ಅನಂತ ಬೆಳಕು, ಅದು ಯಾವತ್ತೂ ಫೇಲ್ ಆಗೋದಿಲ್ಲ.
ಯಾಕೆ ಹಿಂಗೆ ಅನಿಸುತ್ತೆ ಕೆಲವೊಂದು ಮೂಮೆಂಟಲ್ಲಿ ನಾವು ಕಳಿಸಿದ ಬೆಳಕು ಯಾಕೆ ವಾಪಸ್ ಬಂದಿಲ್ಲ, ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ಆಗಿಲ್ಲ ಅಂತ ಅನಿಸುತ್ತೆ ಅಂತಂದರೆ, ಮಳೆಗಾಲ ಬಂದಿರುತ್ತೆ. ಮಳೆಗಾಲದಲ್ಲಿ ನೀವು ತೋಟದಲ್ಲಿ ಹೋಗ್ತಾ ಇರ್ತೀರಿ, ಮಧ್ಯದಲ್ಲಿ ನಿಮ್ಮ ನಾಯಿ ಕರ್ಕೊಂಡು. ಆ ಹೋಗುವಾಗ ಕಾರ್ಮೋಡದ ಅಂಚಿನಲ್ಲಿ ಬೆಳ್ಳಕ್ಕಿ ಸಾಲು ಬರ್ತಾ ಇರುತ್ತೆ. ಅದನ್ನು ನೋಡ್ತಾ ನೀವು ಸ್ತಬ್ಧರಾಗಿ ನಿಂತಿರ್ತೀರಿ, ಏನಪ್ಪ ಇದು ಲೈಫ್ ಅಂತ. ಅವಾಗ ಮಳೆ ಬಂದ್ಬಿಡ್ತಿದ್ದಕ್ಕಿದ್ದಂಗೆ, ಆದ್ರೆ ಸೂರ್ಯ ಇರುತ್ತೆ. ಅವಾಗ ನಿಮಗೇನು ಕಾಣುತ್ತೆ? ಕಾಮನ ಬಿಲ್ಲು, ರೇನ್ಬೋ. ಯಾಕೆ ಕಾಣ್ತು? ಬಿಳಿಯಾದ ಬೆಳಕು ಮಳೆ ಹನಿಗಳ ಒಳಗೆ ತೂರಿ ಡಿಸ್ಪರ್ಸ್ ಆಗಿ ಚದುರಿ ಬಣ್ಣಗಳಾಗಿ ನಿಮಗೆ ಡಿಸ್ಪ್ಲೇ ಆಗಿ ತೋರ್ತಾ ಇದೆ. ಆದರೆ ನೀವು ಏನು ಮಾಡ್ಕೊತಾ ಇದ್ದೀರಾ? ಸೂರ್ಯನ ಬೆಳಕು ಚದುರಿ ಹೋಗ್ಬಿಟ್ಟಿದೆ, ಸೂರ್ಯನ ಬೆಳಕು ಎಲ್ಲೋ ಕಳೆದು ಹೋಗ್ಬಿಟ್ಟಿದೆ. ಬಟ್ ನಾನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ, ಅದೆಲ್ಲಿ ಕಳೆದೋಗಿದೆ ಅಂತ. ಯಾಕೆ? ನನ್ನ ಮುಂದೆ ಒಂದು ಡಿಸ್ಪ್ಲೇ ಆಫ್ ಕಲರ್ಸ್ ಇದೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೇನ್ಬೋ ಇದೆ. ಈ ಬಣ್ಣದ ಒಂದು ಕನಸಿನಲ್ಲಿ ನಾನು ಇರ್ತೀನಿ ಅಂಥೇಳಿ ನೀವು ಡಿಸೈಡ್ ಮಾಡ್ತೀರಿ. ಹಾಗೆ ನೀವು ನಾಯಿ ಕರ್ಕೊಂಡು ಮುಂದಕ್ಕೆ ಹೋಗ್ತೀರಿ, ಅಥವಾ ಅವಾಗ ಸೈಡಿಗೆ ಹೋಗ್ತಿರುತ್ತೆ. ಅವಾಗ ನೀವು ಅದನ್ನು ಹಿಂಗೆ ಎಳೆದು ಮೇನ್ ರೋಡಲ್ಲಿ ಕರ್ಕೊಂಡು ಬರ್ತಾ ಇರ್ತೀರಿ. ಯಾವಾಗಾದ್ರೂ ನಮ್ಮ ಕನಸು ಆಗಿಲ್ಲ ಅಂತ ಅನಿಸಿದಾಗ, ಯಾವಾಗಾದರೂ ನಾವು ಇಮ್ಯಾಜಿನ್ ಮಾಡಿದಾಗ ಏನೂ ಆಗಲ್ಲಪ್ಪ, ಇದು ದೇಹದಿಂದ ಏನೂ ಬಿಟ್ಟು ಹೋಗಲ್ಲ, ಸುಮ್ಮನೆ ಏನೋ ಕತೆ ಹೇಳ್ತಾರೆ, ಹಿಂಗೆ ಅನಿಸಿದಾಗ ಮತ್ತೊಂದ್ಸಲ ಯೋಚನೆ ಮಾಡಿ. ನಿಮ್ಮ ಬೆಳಕು ಯಾವತ್ತಿಗೂ ನಾಶ ಆಗಲ್ಲ. ಇದನ್ನ ಲಾರ್ಡ್ ಕೃಷ್ಣ ವಿರಜ ಅಂತ ಕರೆದ. ವಿರಜ ಅಂತಂದ್ರೆ ಬ್ರಹ್ಮಾಂಡದ ಆಚೆಗೆ ಏನಿದೆ ಅಂತ ಅರ್ಜುನ ಕೇಳಿದಾಗ, ಬ್ರಹ್ಮಾಂಡದ ಆಚೆಗೆ ಕಣ್ಣು ಕೋರೈಸುವ ಬೆಳಕಿದೆ, ಅದನ್ನು ನಿನಗೆ ನೋಡೋಕ್ಕಾಗಲ್ಲ, ಅದಕ್ಕೆ ವಿರಜ ಅಂತ ಕರೀತಾರೆ. ಅದು ಇನ್ಫೈನೈಟ್ ಬೆಳಕು, ಅದು ಇನ್ಫೈನೈಟ್ ಹ್ಯಾಪಿನೆಸ್ ಅಂತ ಹೇಳಿದೆ. ಏನಾಗಿರುತ್ತೆ ನಮ್ಮ ಕನಸು ಆಗದೇ ಇಲ್ಲ, ತುಂಬಾ ಲೇಟ್ ಆಗ್ತಿದೆ ಅಂತ ಅನಿಸಿದಾಗ ಏನಾಗಿರುತ್ತೆ ಅಂತಂದ್ರೆ, ನಾವು ಕಳಿಸಿದ ಬೆಳಕು ಆ ವ್ಯಕ್ತಿ ವಿಷಯಕ್ಕೆಲ್ಲ ಬಡ್ದಿರುತ್ತೆ. ನೀವು ಯಾರನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಅವ್ರಿಗೆ ಹೋಗಿರುತ್ತೆ, ಅದು ನೀವು ಯಾವುದೋ ಒಂದು ವಸ್ತುವನ್ನು ಕಾಯ್ತಿರುತ್ತೆ ಅದಕ್ಕೆ ಹೋಗಿರುತ್ತೆ. ಆದರೆ ಅಲ್ಲಿ ಹೋಗಿ ಅದು ವಾಪಸ್ ಬರುವಾಗ ಚದರಿ ಬಿಟ್ಟಿರುತ್ತೆ. ಚದರಿದಾಗ ಏನಾಗುತ್ತೆ? ಬಿಳಿಯಾದ ಬೆಳಕು 7 ಬಣ್ಣಗಳಾಗಿ ಚದರಿದಾಗ, ಕೆಂಪು, ಬಿಳಿ, ಕೆಂಪು, ಹಸಿರು, ಹಳದಿ, ನೇರಳೆ, ಇಂಡಿಗೋ, ವಿಬ್ಗ ಅಂತ ಕರೀತಾರೆ. ಆ ಥರ 7 ಬಣ್ಣಗಳಾಗಿ ಚದರುತ್ತೆ. ವಾಪಸ್ ಬರೋದು ಆ ಒಂದು ಕಲರು. ನೀವೇನು ಅನ್ಕೊಳ್ತೀರಿ? ಇಲ್ಲ, ಈಗ ಅವನಿಗೆ ಯಾವುದೋ ಒಂದು ಕತೆ ಇದೆಯಲ್ಲ, ಕೊಡಲಿ ಕತೆ, ನನಗೆ ಕೊಡಲಿ ಬಿದ್ದಿದೆ ಅಂತ ಯಾರೋ ದೇವಿ ಬರ್ತಾಳೆ, ನನಗೆ ಬಿದ್ದಿರೋದು ಕಬ್ಬಣದ ಕೊಡಲಿ, ಬಂಗಾರ ಕೊಡಲಿ ಕೊಡ್ತೀನಿ ಅಂದ್ರು ಬೇಡ ಅಂತಾರ. ಆ ಥರ ನಾವು ಏನೋ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿನಗೆ ಏನೋ ಒಂದು ಬಂದ್ಬಿಡುತ್ತೆ. ಈಗ ನಾನು ಒಂದು ಸಾಧನೆ ಮಾಡ್ತೀನಿ ಅಂತ ಹೋದಾಗ ನಿನಗೆ ಸಾಧನೆ ಮಾಡಿದಾಗ ಏನು ಸಿಗುತ್ತೆ ಪ್ರತಿಫಲ, ಅದು ಬರೋದಿಲ್ಲ. ನಿನಗೆ ಫಸ್ಟ್ ಕಷ್ಟಗಳು ಬರ್ತಾ ಹೋಗ್ತವೆ. ಸಾಧನೆ ಹಾದಿಯಲ್ಲಿ ಮಾಡೋನಿಗೆ ಬರೋದು ಫಸ್ಟ್ ಮುಳ್ಳಿನ ದಾರಿಗಳು ಮತ್ತು ಕಷ್ಟದ ದಾರಿಗಳು. ಅವನೇನು ಅನ್ಕೊಳ್ತಾನೆ, ಅಯ್ಯೋ ನಾನು ಮಾಡ್ತಿರೋ ಸಾಧನೆ ಪ್ರತಿಫಲ ಬರ್ತಾ ಇಲ್ಲಪ್ಪ, ಕಷ್ಟಗಳು ಬರ್ತಾ ಇದೆ ಬರೀ ಅಂತ. ಆ ಕಷ್ಟ ಅಂದ್ರೆ ಏನು? ನೀನು ಕಳಿಸಿದ ಆ ಒಂದು ಚಿಂತನೆ, ನೀನು ಕಳಿಸಿದ ಆ ಒಂದು ತೀವ್ರವಾದ ಭಾವನೆ, ನಾನು ಸಾಧನೆ ಮಾಡ್ತೀನಿ, ಏನೋ ಒಂದು ಕಷ್ಟದಲ್ಲಿ ಸಾಧಿಸ್ತೀನಿ, ಇಂಥ ಒಂದು ಜನರ ಮಧ್ಯದಲ್ಲಿ ನನ್ನ ಕನಸನ್ನು ಬಿಡೋದಿಲ್ಲ ಅಂತೇಳಿ ಆ ಒಂದು ಚಿಂತನೆಯ ಬೆಳಕನ್ನು ಕಳಿಸಿರ್ತೇನೆ. ಬಿಳಿ ಬೆಳಕು ಅದು ಚದುರಿ ಬಣ್ಣವಾಗಿ ಬಂದಿದೆ. ಒಂದು ಬಣ್ಣ ಇದೆ ನಿನ್ನ ಹತ್ರ, ಇನ್ನು 6 ಬಣ್ಣ ಇದೆ, ಹುಡುಕು. ಅವೆಲ್ಲ ಹುಡುಕಿದಾಗ ನೀನು ಆ ಬಣ್ಣದ ಮಿಶ್ರಣಗಳನ್ನ ಸೇರಿಸಿ ನೀನು ಬಿಳಿಯಾದ ಬೆಳಕಾಗಿ ನೀನು ದಿವ್ಯವಾದ ಆ ಒಂದು ಲೈಟ್ ಆಗ್ತೀಯ. ಅವಾಗ ನಿನಗೆ ಅರ್ಥ ಆಗುತ್ತೆ, ಓ ನಾನು ಇಷ್ಟು ದಿನ ನಾನು ಮಾಡಿದ್ದು ವ್ಯರ್ಥ ಅಂತ ಅನ್ಕೊಳ್ತಾ ಇದ್ದೆ, ನಾನು ಮಾಡ್ತಿರೋ ಪ್ರತಿಯೊಂದು ಕಷ್ಟನೂ ಅದಕ್ಕೆ ಒಂದು ಬೆಲೆ ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಆದರೆ ನಾನು ಕಳಿಸಿರ್ತಕ್ಕಂಥದ್ದು ಯಾವತ್ತೂ ಮಿಸ್ ಆಗಲ್ಲ. ಮಿಸ್ ಆಗಿದೆ ಅಂತ ಅನಿಸಿದ್ರೆ ಕೂಡ ಅದು ಯಾವುದೋ ಬಣ್ಣದ ರೂಪದಲ್ಲಿ ಬಂದಿರುತ್ತೆ. ಯಾಕೆ? ಅದು ಚದರಿರುತ್ತೆ. ನಿನ್ನ ಕನಸು ಚದರಿಬಿಟ್ಟಿರುತ್ತೆ. ಆ ಚದರಿದ ಬೆಳಕುಗಳಲ್ಲಿ ನಿನ್ನತನವನ್ನು ನೋಡು. ನೀನು ನಿನ್ನತನ ನೋಡ್ಬೇಕಂತಂದ್ರೆ ಮತ್ತೆ 7 ಬಣ್ಣ ಇದ್ದಾವೆ, ಹೆಂಗ್ ನೋಡೋದು? ಅಂದ್ರೆ 7 ಬಣ್ಣ ಅನ್ನೋ ಒಂದು ರೂಪಕವನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಷ್ಟೊಂದ್ಸಲ ಏನೋ ಮಾಡ್ಬೇಕು ಅಂತ ಹೋದಾಗ ಜೀವನದಲ್ಲಿ ಏನೋ ಒಂದು ಆಗುತ್ತೆ. ಆ ಏನೋ ಒಂದು ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಆ ಏನೋ ಒಂದು ಆಗುತ್ತಲ್ಲ, ಏನೋ ಆಗ್ಬೇಕಾಗಿರುತ್ತೆ, ಹಿಂಗೆ ಆಗಿಲ್ಲ ಅಂತ ಅಂತೀವಲ್ಲ, ಅದು ಯಾಕೆ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು. ಯಾಕೆ ಅಂತಂದ್ರೆ, ನಿನ್ನನ್ನು ಆ ಚದುರಿದ ಬೆಳಕಿನೆಲ್ಲ ನೀನಿದ್ಯಾ, ಅದರಲ್ಲೆಲ್ಲ ನೀನಿದೆಯಾ. ನಿನಗೆ ಏನು ಇವತ್ತು ಕಷ್ಟ ಬರ್ತಿದೆ, ಆ ಕಷ್ಟದಲ್ಲಿ ನೀನಿದ್ಯಾ, ಆ ಕಷ್ಟದಲ್ಲಿ ನೀನು ತೂರ್ಕೊಂಡು ಹೋಗ್ತೀಯಾ. ನಿನಗೆ ಸಾಧ್ಯ ಇದೆ, ನೀನು ಸ್ವಲ್ಪ ಮುಂದೆ ಹೋಗು. ನಿನಗೆ ಇವಾಗ ವೈಲೆಟ್ ಕಲರ್ ಸಿಕ್ತು, ಮುಂದೆ ಹೋಗು, ಇಂಡಿಗೋ ಸಿಗುತ್ತೆ, ಬ್ಲೂ ಸಿಗುತ್ತೆ, ಎಲ್ಲೋ, ಆರೆಂಜು ಎಲ್ಲ ಸಿಗ್ತಾ ಹೋಗ್ತವೆ. ಇದೇ ಕಷ್ಟದ ದಾರಿಗಳು. ಹಿಂಗೆ ಒಬ್ಬ 7 ಬೆಳಕುಗಳನ್ನು ಸಂಚರಿಸಿ ಮುಂದೆ ಅವನು ಹೋಗ್ತಾನಲ್ಲ, ಒಂದು ಸ್ಟೆಪ್ ಹೋಗ್ತಾನಲ್ಲ ಸಾಧನೆಗೆ. ಆ ಒಂದು ಜಾಗನೇ 7 ಬಣ್ಣದ ಮಿಶ್ರಣವಾಗಿರ್ತಕ್ಕಂಥ ಬಿಳಿಯಾದ ದಿವ್ಯ ಬೆಳಕು. ಅದೇ ಬೆಳಕೆ ಇಮ್ಯಾಜಿನೇಷನ್ ಮಾಡಿದಾಗ ನಿನ್ನ ದೇಹದಿಂದ ಹೋಗಿತ್ತು. ಈ ಒಂದು ಕ್ಷಣ ನಮಗೆ ಅರಿವಾದಾಗ, ಯಾವ ಒಂದು ನೆವಿಲ್ ಔಟ್ ಆಫ್ ದ ಬಾಡಿ, ಸಮಥಿಂಗ್ ಗೋಸ್ ಔಟ್ ಆಫ್ ದ ಬಾಡಿ ಅಂತ ಹೇಳಿದ್ರು, ಆ ಒಂದು ಬೆಳಕೆ ನನ್ನ ಮ್ಯಾನಿಫೆಸ್ಟೇಷನ್ ಆಗಿ ಬಂದಿದೆ ವಾಪಸ್ ಅಂತ ಹೇಳಿ ನಮಗೆ ಅರಿವಾಗುತ್ತೆ.
ನಿಮಗೆ ಇದೇ ತರಹದ ಪ್ರಮಾಣಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.